ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 693 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 12ರಿಂದ 14 ಮೇ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಆಧುನಿಕ ಕಾಲದಲ್ಲಿ ತನ್ನ ಎಲ್ಲ ಹಿಮನದಿಗಳನ್ನು ಕಳೆದುಕೊಂಡ ಮೊದಲ ದೇಶ ಯಾವುದು? ಸೊ ವಿಚ್ ಕಂಟ್ರಿ ಇಸ್ ಬಿಲೀವ್ ಟು ಬಿ ದಿ ಫಸ್ಟ್ ಇನ್ ದಿ ಮಾಡರ್ನ್ ಟೈಮ್ಸ್ ಟು ಲೂಸ್ ಆಲ್ ಇಟ್ಸ್ ಗ್ಲೇಷಿಯರ್ಸ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನಮಗೆ ಚೆನ್ನಾಗಿ ಗೊತ್ತು, ಈ ಒಂದು ಗ್ಲೇಷಿಯರ್ ಮೆಲ್ಟಿಂಗ್ ಅಂತಕ್ಕಂಥದ್ದು ಡ್ಯೂ ಟು ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಯಿಂದ ಹಿಮನದಿಗಳು ಕರಗ್ತಾ ಇರ್ತಕ್ಕಂಥ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನಾನೀಗ ಮಾತಾಡ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಹಿಮನದಿಗಳು ಸಂಪೂರ್ಣವಾಗಿ ವ್ಯಾನಿಷ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಆ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೆನೆಜುವೆಲಾದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗ್ಲೇಷಿಯರ್ಗಳು ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ವೆನೆಜುವಾಲಾ ಅಂತಕ್ಕಂಥದ್ದು ಸೌತ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ 6 ಹಿಮನದಿಗಳು ಇದ್ದವು. ಈಗ ಎಲ್ಲ ಹಿಮನದಿಗಳು ಸಂಪೂರ್ಣವಾಗಿ ಕರಗಿ ಹೋಗಿರುವ ಕಾರಣದಿಂದ ಮಾಡರ್ನ್ ಟೈಮ್ಸ್ನಲ್ಲಿ ಈ ಒಂದು ಗ್ಲೇಷಿಯರ್ಗಳನ್ನು ವ್ಯಾನಿಷ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವನ್ನಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವೆನೆಜುವಾಲಾನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದರ ಮ್ಯಾಪನ್ನು ನೀವು ಇಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ವೆನೆಜುವಾಲಾ ಕ್ಯಾಪಿಟಲ್ ಸಿಟಿಯನ್ನು ನಾವು ಕ್ಯಾರಕಸ್ ಅಂತ ಕರಿತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸನ್ನು ನಾವು ನೋಡೋದಾದರೆ ಇಲ್ಲಿ ನಾವು ಕೊಲಂಬಿಯಾನ ನೋಡ್ಬೋದು, ಇಲ್ಲಿ ಬ್ರೆಜಿಲನ್ನು ನೋಡ್ಬೋದು, ಇಲ್ಲಿ ಗಯಾನವನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಕಡೆ ನಾವು ಕೆರಿಬಿಯನ್ ಸಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರಾಷ್ಟ್ರದಲ್ಲಿದ್ದ ತನ್ನ ಎಲ್ಲ ಗ್ಲೇಷಿಯರ್ಗಳು ಮೆಲ್ಟ್ ಆಗಿ ಅಥವಾ ವ್ಯಾನಿಷ್ ಆಗಿರುವ ಕಾರಣದಿಂದ ಸೊ ಫಸ್ಟ್ ಕಂಟ್ರಿ ಇನ್ ಮಾಡರ್ನ್ ಟೈಮ್ಸ್ ಟು ಲೂಸ್ ಆಲ್ ಇಟ್ಸ್ ಗ್ಲೇಷಿಯರ್ಸ್ ಅಂತ ಕರಿತೇವೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಮುಂಚೆ ಎಷ್ಟು ಗ್ಲೇಷಿಯರ್ಗಳು ಇದ್ದವು ಅಂದರೆ ಸೊ 6 ಗ್ಲೇಷಿಯರ್ಗಳನ್ನು ನಾವು ನೋಡ್ಬೋದಾಗಿತ್ತು. ಈ ಒಂದು ಗ್ಲೇಷಿಯರ್ಗಳು ಯಾವ ಮೌಂಟೇನ್ ರೇಂಜ್ ಅಥವಾ ಪರ್ವತ ಶ್ರೇಣಿಗಳಲ್ಲಿ ಕಂಡು ಬರ್ತಾ ಇದ್ವು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸಿಯಾರಾ ನೆವೇದಾ ಡಿ ಮ್ಯಾರಿಡಾ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಮೌಂಟೇನ್ ರೇಂಜಲ್ಲಿ ಇದ್ದಂತಹ 6 ಹಿಮನದಿಗಳು ಸಂಪೂರ್ಣವಾಗಿ ಕರಗಿ ಹೋಗಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ರಾಷ್ಟ್ರವಾಗಿ ನಾವು ವೆನೆಜುವಾಲಾನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ 2011 ವೇಳೆಗೆ ಅಂದರೆ ಬೈ 2011 ಏನಿರುತ್ತೆ 5 ಔಟ್ ಆಫ್ 6 ಅಂದರೆ 6 ಹಿಮನದಿಗಳಲ್ಲಿ 5 ಹಿಮನದಿಗಳು 2011ಗೆ ಮೆಲ್ಟ್ ಆಗಿರ್ತಕ್ಕಂಥ ಅಥವಾ ವ್ಯಾನಿಷ್ ಆಗಿರ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಪ್ರಸ್ತುತವಾಗಿ ಉಳಿದುಕೊಂಡಿರ್ತಕ್ಕಂಥದ್ದು ಏಕೈಕ ಗ್ಲೇಷಿಯರ್ ಆಗಿರುತ್ತೆ. ಸೊ ಆ ಲಾಸ್ಟ್ ಗ್ಲೇಷಿಯರ್ ಅನ್ನ ನಾವೇನಂತ ಕರಿತೀವಿ ಅಂದರೆ ಹಂಬೋಲ್ಟ್ ಗ್ಲೇಷಿಯರ್ ಅಂತ ಕರಿತೇವೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದಕ್ಕೆ ಲಾ ಕರೋನಾ ಅಂತ ಕೂಡ ಕರಿತೇವೆ. ಸೊ ಇದು ಪ್ರಸ್ತುತವಾಗಿ ಉಳಿದುಕೊಂಡಿರ್ತಕ್ಕಂಥ ಏಕೈಕ ಗ್ಲೇಷಿಯರ್ ಆಗಿರುತ್ತೆ. ಸೊ ಈ ಒಂದು ಗ್ಲೇಷಿಯರ್ ಏನಿದೆ ಇದು ಯಾವ ಮೌಂಟೇನ್ನ ಬಳಿ ಬರುತ್ತೆ ಅಂತ ಕೇಳಿದಾಗ ಸೊ ಅಲ್ಲಿರ್ತಕ್ಕಂಥ ಒಂದು ಮೌಂಟೇನ್ ಅದನ್ನು ನಾವು ಪೀಕೋ ಹುಂಬಾಲ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪೀಕೋ ಹುಂಬಾಲ್ಟ್ ಅಂತಕ್ಕಂಥದ್ದು ವೆನಿಜುವಾಲಾದಲ್ಲಿರ್ತಕ್ಕಂಥ ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಆಗಿರುತ್ತೆ. ಸೊ ಇದು ಸಿ ಲೆವೆಲ್ ಇಂದ 5000 ಮೀಟರ್ಸ್ ಅಬೋವ್ ಸಿ ಲೆವೆಲ್ ಅಂದರೆ ಸಮುದ್ರ ಮಟ್ಟದಿಂದ 5000 ಮೀಟರ್ಗಳಷ್ಟು ಎತ್ತರದಲ್ಲಿರ್ತಕ್ಕಂಥ ಪೀಕೋ ಹಂಬೋಲ್ಟ್ ಅಂತಕ್ಕಂಥ ಮೌಂಟೇನ್ ಅಥವಾ ಬೆಟ್ಟದ ಬಳಿಯಲ್ಲಿರ್ತಕ್ಕಂಥ ಲಾ ಕರೋನಾ ಅಂತಕ್ಕಂಥ ಗ್ಲೇಷಿಯರ್ ಈಗ ಸೊ 50% ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿರುವ ಕಾರಣದಿಂದ ಅದನ್ನು ಕೂಡ ವ್ಯಾನಿಷ್ಡ್ ಅಂತ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಈ ಒಂದು ವ್ಯಾನಿಷ್ ಆಗಲಿಕ್ಕೆ ಕಾರಣ ಏನು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಮೆಲ್ಟಿಂಗ್ ಅಂದರೆ ಅನಿರೀಕ್ಷಿತವಾಗಿ ಈ ಒಂದು ಕರಗುವಿಕೆ ಏನಿದೆ ಸೊ ಈ ಒಂದು ಕಾರಣದಿಂದ ಈ ನದಿಗಳೆಲ್ಲ ಸಂಪೂರ್ಣವಾಗಿ ವ್ಯಾನಿಷ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಉಳಿದಿರ್ತಕ್ಕಂಥ 6th ಗ್ಲೇಷಿಯರ್ ಏನಿದೆ ಸೊ ಇದು ಪ್ರಾಬಬಲಿ ಇನ್ 1 ಡಿಕೆಡ್ ಅಂದರೆ 10 ವರ್ಷಗಳಲ್ಲಿ ಇದು ಕೂಡ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗುವ ಕಾರಣದಿಂದ ಸೊ ಆಲ್ರೆಡಿ ಈ ಒಂದು ರಾಷ್ಟ್ರವನ್ನ ನೋ ಗ್ಲೇಷಿಯರ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಗ್ಲೇಷಿಯರ್ಸ್ ಹ್ಯಾಸ್ ಮೆಲ್ಟೆಡ್ ಮಚ್ ಫಾಸ್ಟರ್ ದೆನ್ ಎಕ್ಸ್ಪೆಕ್ಟೆಡ್ ಅಂದರೆ ನಾವು ಈ ಒಂದು ಕ್ಲೈಮೇಟ್ ಚೇಂಜ್ ಇಂದ ಸೊ ಈ ಒಂದು ಗ್ಲೇಷಿಯರ್ ಮೆಲ್ಟ್ ಆಗ್ತಾ ಇದೆ ಅಂತ ಎವ್ರಿಬಡಿ ವಿಲ್ ಬಿ ನೋಯಿಂಗ್. ಬಟ್ ಇದು ನಾವು ಅಂದುಕೊಂಡಿದ್ದಕ್ಕಿಂತ ತುಂಬಾ ವೇಗವಾಗಿ ಸಂಭವಿಸಿರುವ ಕಾರಣದಿಂದ ತನ್ನ ಎಲ್ಲ ಹಿಮನದಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಲಾ ಕರೋನಾ ಅಂತ ಉಳಿದಿರ್ತಕ್ಕಂಥ ಕೊನೆಯದಾಗಿರ್ತಕ್ಕಂಥ ಗ್ಲೇಷಿಯರ್ ಏನಿದೆ ಸೊ ಇದು ಒರಿಜಿನಲಿ 4 ಎಕರ್ಸ್ ಇರುತ್ತೆ. ಸೊ ಈಗ ಪ್ರಸ್ತುತವಾಗಿ ಇದು ಕೇವಲ 2 ಎಕರ್ಸ್ ಮಾತ್ರ ಇರುತ್ತೆ. ಅದರ ಅರ್ಥ ಏನು ಅಂದರೆ 50% ಆಫ್ ದಿ ಲಾ ಕರೋನಾ ಕೂಡ ಸಂಪೂರ್ಣವಾಗಿ ವ್ಯಾನಿಷ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು
ಕೊನೆಯದಾಗಿ ಉಳಿದಿರ್ತಕ್ಕಂಥ ಹಂಬೋಲ್ಟ್ ಗ್ಲೇಷಿಯರ್ ಏನಿದೆ, ಸೊ ಅದಕ್ಕೆ ಇವಾಗ ರೀನೇಮಿಂಗ್ ಮಾಡಿರ್ತಾರೆ. ಯಾಕಂದರೆ 50% ಆಫ್ ದಿ ಗ್ಲೇಷಿಯರನ್ನು ಅದು ಕಳೆದುಕೊಂಡಿರುವ ಕಾರಣದಿಂದ ಇಟ್ ಕೆನ್ ನಾಟ್ ಬಿ ಕಾಲ್ಡ್ ಆಸ್ ಗ್ಲೇಷಿಯರ್ ಎನಿಮೋರ್. ಸೊ ಅದಕ್ಕೆ ಒಂದು ಹೊಸ ಟರ್ಮಿನಾಲಜಿಯನ್ನು ಕೊಡ್ತಾರೆ. ಸೊ ಅದಕ್ಕೆ ಏನಂತ ನಾಮಕರಣ ಮಾಡ್ತಾರೆ ಅಂದರೆ ಐಸ್ ಫೀಲ್ಡ್ ಅಥವಾ ಹಿಮದ ಬಯಲು ಅಂತ ಇದಕ್ಕೆ ನಾಮಕರಣ ಮಾಡಿದ್ದಾರೆ. ಸೊ ಇದನ್ನು ಹಿಮ ನದಿ ಅಂತ ಇನ್ಮೇಲೆ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಒಂದು ಕಾರಣದಿಂದ ವೆನೆಜುವಾಲಾದಲ್ಲಿ ಇರ್ತಕ್ಕಂಥ ಕೊನೆಯ ಗ್ಲೇಷಿಯರ್ ಅನ್ನು ಕೂಡ ಸಂಪೂರ್ಣವಾಗಿ ವ್ಯಾನಿಷ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ನಿನ್ನೆ ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆನ ಕೇಳೋದಾದ್ರೆ, ಸೊ ನೀಲಗಿರಿ ತಹರ್ಗೆ ಸಂಬಂಧಪಟ್ಟಂತೆ ಸಿಂಕ್ರೊನೈಸ್ ಸರ್ವೆ ಕಂಪ್ಲೀಟ್ ಆಗಿರುತ್ತೆ. ಸೊ ಟೋಟಲ್ ಕೌಂಟೆಡ್ ನೀಲಗಿರಿ ತಹರ್ಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ರಾಜ್ಯದಲ್ಲಿ ಕಾಡ್ಗಿಚ್ಚನ್ನು ಎದುರಿಸಲು ಉತ್ತರಾಖಂಡ ಸರ್ಕಾರವು ಯಾವ ಉಪಕ್ರಮವನ್ನು ಪ್ರಾರಂಭಿಸಿದೆ? ವಾಟ್ ಇನಿಷಿಯೇಟಿವ್ ಆಸ್ ಉತ್ತರಾಖಂಡ್ ಗವರ್ಮೆಂಟ್ ಲಾಂಚ್ ಟು ಕಂಬ್ಯಾಟ್ ಫಾರೆಸ್ಟ್ ಫೈರ್ಸ್ ಇನ್ ದ ಸ್ಟೇಟ್? ಸೊ ಉತ್ತರಾಖಂಡದಲ್ಲಿ ಈ ಕಾಳ್ಗಿಚ್ಚು ಆಗ್ತಕ್ಕಂಥ ಸನ್ನಿವೇಶಗಳು ಬಹಳ ಫ್ರೀಕ್ವೆಂಟ್ ಆಗಿ ಆಗ್ತಾ ಇರುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಉತ್ತರಾಖಂಡ ರಾಜ್ಯದ ವತಿಯಿಂದ ಒಂದು ಹೊಸ ಇನಿಷಿಯೇಟಿವ್ ಅಥವಾ ಉಪಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಆ ಒಂದು ಉಪಕ್ರಮದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಿರುಲ್ ಲಾವೋ ಪೈಸಾ ಪಾವೋ, ಅಂದರೆ ಪಿರುಲ್ ಲಾವೋ ಪೈಸಾ ಪಾವೋ ಕ್ಯಾಂಪೇನ್ ಅಂತಕ್ಕಂಥ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿರ್ತಾರೆ. ನಾವು ವಾಟ್ ಯು ಮೀನ್ ಬೈ ದಿಸ್? ಸೊ ಪಿರುಲ್ ಅಂತಕ್ಕಂಥದ್ದು ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಒಂದು ಪೈನ್ ಟ್ರೀ ಅಂತ ಕರಿತೇವೆ. ಸೊ ಇದರ ಎಲೆಗಳಾಗಿರ್ತವೆ. ಸೊ ಈ ಒಂದು ಎಲೆಗಳು ತುಂಬ ನ್ಯಾರೋ, ತುಂಬ ಸಣ್ಣದಾಗಿರ್ತವೆ. ಸೊ ಈ ಒಂದು ಎಲೆಗಳು ಮಣ್ಣಿನ ಮೇಲೆ ಬಿದ್ದಾಗ, ಅದು ಒಣಗಿದ ಮೇಲೆ ಮಣ್ಣಿನ ಮೇಲೆ ಬಿದ್ದಾಗ ಅದು ತುಂಬ ಸ್ಲಿಮ್ ಆಗಿರುತ್ತೆ. ಸೊ ಯಾವಾಗ ಅದು ತುಂಬ ತೆಳುವಾಗಿರುತ್ತೆ, ಅದು ಬೆಂಕಿಯನ್ನು ಬಹಳ ಬೇಗವಾಗಿ ಕ್ಯಾಚ್ ಮಾಡುತ್ತೆ. ಯಾವಾಗ ಇದು ಬೆಂಕಿಯನ್ನು ಕ್ಯಾಚ್ ಮಾಡುತ್ತೆ, ಅದು ಕಾಳ್ಗಿಚ್ಚಾಗಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಿದ್ದಾರೆ. ಆ ಕ್ಯಾಂಪೇನನ್ನು ನಾವು ಪಿರುಲ್ ಲಾವೋ ಪೈಸಾ ಪಾವೋ ಅಂತ ಕರಿತೇವೆ. ಪಿರುಲ್ ಅರ್ಥ ಏನು ಅಂದರೆ ಈ ಪೈನ್ ಟ್ರೀದು ಲೀವ್ಸ್ ಏನಿರುತ್ತೆ ಅದನ್ನು ಪಿರುಲ್ ಅಂತ ಕರೀತಾರೆ. ಸೊ ಅದನ್ನು ತೊಗೊಂಬಂದು ನೀವು ದುಡ್ಡನ್ನು ತೆಗೆದುಕೊಂಡು ಹೋಗಿ ಅಂತಕ್ಕಂಥ ಒಂದು ಅಭಿಯಾನವನ್ನು ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ಅದರ ಒಣಗಿರ್ತಕ್ಕಂಥ ಎಲೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸಿನ್ಸ್ ಇಟ್ ಈಸ್ ವೆರಿ ಥಿನ್, ಇಟ್ ಈಸಿಲಿ ಕ್ಯಾಚಸ್ ಫೈರ್. ಸೊ ಬೆಂಕಿಯನ್ನು ಅದು ಸುಲಭವಾಗಿ ಕ್ಯಾಚ್ ಮಾಡ್ತಕ್ಕಂಥ ಒಂದು ಎಲೆ ಆಗಿರುತ್ತೆ. ಸೊ ಈ ಒಂದು ಎಲೆಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ಆ ಒಂದು ಕೇಂದ್ರಗಳಿಗೆ ನಾವು ಕಲೆಕ್ಟ್ ಮಾಡಿ ಈ ಒಂದು ಎಲೆಗಳನ್ನು ನೀಡಿದಾಗ 1 kgಗೆ 50 ರೂಪೀಸ್ ಅಷ್ಟು ಹಣವನ್ನು ಕೊಡ್ತಾರೆ. ಸೊ ಆ 50 ರೂಪೀಸನ್ನು DBT ಅಂದರೆ ಬೆನಿಫಿಟ್ ಟ್ರಾನ್ಸ್ಫರ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೇವೆ. ಸೊ ಈ ಒಂದು ವಿಧಾನದ ಮುಖಾಂತರ ಯಾರು ಕಲೆಕ್ಟ್ ಮಾಡಿ ಹೋಗಿ ಅದನ್ನು ಕೊಡ್ತಾರೆ, ಸೊ ಅವರಿಗೆ 1 kgಗೆ 50 ರೂಪಾಯಿಯಷ್ಟು ಹಣವನ್ನು ನೀಡ್ತಕ್ಕಂಥ ಒಂದು ಯೋಜನೆಯನ್ನು ಈಗ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಕಲೆಕ್ಟ್ ಮಾಡಿರ್ತಕ್ಕಂಥ ಈ ಒಂದು ಲೀವ್ಸ್ ಅನ್ನ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ತಾ ಬರೋಣ. ಸೊ ಈ ಒಂದು ಅಭಿಯಾನವನ್ನ ಲಾಂಚ್ ಮಾಡಿರ್ತಕ್ಕಂಥ ಸರ್ಕಾರ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಉತ್ತರಾಖಂಡ ಗವರ್ಮೆಂಟ್ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಿರುತ್ತೆ. ಸೊ ಈ ಒಂದು ಕ್ಯಾಂಪೇನ್ ಅನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ, ಸೊ ಉತ್ತರಾಖಂಡದಲ್ಲಿ ಆಗ್ತಾ ಇರ್ತಕ್ಕಂಥ ಫಾರೆಸ್ಟ್ ಫೈರ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಕಲೆಕ್ಟ್ ಮಾಡಿರ್ತಕ್ಕಂಥ ಈ ಒಂದು ಎಲೆಗಳನ್ನ ಅವ್ರು ಏನಾಗಿ ಬಳಕೆ ಮಾಡ್ತಾರೆ, ಸೊ ಇದನ್ನ ಇಂಡಸ್ಟ್ರೀಸ್ಗಳಿಗೆ ಮಾರಾಟ ಮಾಡ್ತಾರೆ. ಅಂದ್ರೆ ಅನೇಕ ಕೈಗಾರಿಕೆಗಳಿಗೆ ಅವರು ಬಳಕೆ ಮಾಡ್ತಕ್ಕಂಥ ವಸ್ತುಗಳಾಗಿ ಅದನ್ನ ಪರಿವರ್ತನೆ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದ ಸರ್ಕಾರ ಇದನ್ನ ಅನೇಕ ಕೈಗಾರಿಕೆಗಳಿಗೆ ಮಾರಾಟ ಮಾಡುತ್ತೆ. ಸೊ ಈ ಒಂದು ಪಿರುಲ್ನ ಸಿಗ್ನಿಫಿಕೆನ್ಸ್ ಅಥವಾ ಇದರ ಮಹತ್ವ ಏನು ಅಂತ ಹೇಳೋದಾದ್ರೆ, ಪಿರುಲ್ ರೆಫರ್ಸ್ ಟು ಪೈನ್ ಟ್ರೀ ಲೀವ್ಸ್, ಅಂದರೆ ಇದನ್ನು ನಾವು ಪೈನ್ ಮರದ ಎಲೆಗಳು ಅಂತ ಕರಿತೇವೆ. ಸೊ ಇದನ್ನು ಏನಕ್ಕೆ ಬಳಕೆ ಮಾಡ್ತಾರೆ ಅಂದರೆ, ಆನಿಮಲ್ ಬೆಡ್ಸ್ ಅಂದರೆ ಪ್ರಾಣಿಗಳ ಹಾಸಿಗೆಗಳನ್ನು ತಯಾರಿ ಮಾಡಲಿಕ್ಕೆ, ಫರ್ಟಿಲೈಸರ್ಸ್ ಅಂದರೆ ರಸಗೊಬ್ಬರಗಳನ್ನು ತಯಾರಿ ಮಾಡಲಿಕ್ಕೆ, ಅಲಾಂಗ್ ವಿತ್ ಕೌಡಂಗ್ ಅಂದರೆ ಸಗಣಿಯ ಜೊತೆಗೆ ಇದನ್ನು ಫರ್ಟಿಲೈಸರ್ಸ್ ಅಥವಾ ಗೊಬ್ಬರವಾಗಿ ತಯಾರಿ ಮಾಡಬಹುದಾಗಿರುತ್ತೆ. ಆ್ಯಂಡ್ ಪ್ಯಾಕೇಜಿಂಗ್ ಫ್ರೂಟ್ಸ್ ಅಂದರೆ ಹಣ್ಣುಗಳನ್ನು ಪ್ಯಾಕ್ ಮಾಡಿದಾಗ ಸೊ ಒಂದು ಕುಷನ್ ರೀತಿಯಲ್ಲಿ ಈ ಒಂದು ಎಲೆಗಳನ್ನು ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಡ್ಯೂ ಟು ಎಕ್ಸಲೆಂಟ್ ಬರ್ನಿಂಗ್ ಕೆಪಾಸಿಟಿ, ಸೊ ನಾನು ಮುಂಚೆನೇ ಹೇಳಿದೆ ಇದು ಸುಲಭವಾಗಿ ದಹನವನ್ನು ಹೊಂದತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವ ಕಾರಣದಿಂದ ಎಸ್ಟಾಬ್ಲಿಷ್ಡ್ 25 ಕಿಲೋವ್ಯಾಟ್ ಪವರ್ ಪ್ಲಾಂಟ್ ಇನ್ ಚಕೋರಿ ದನರಿ ವಿಲೇಜ್. ಸೊ ಚಕೋರಿ ದನರಿ ವಿಲೇಜ್ ಈ ಒಂದು ಗ್ರಾಮದಲ್ಲಿ 25 ಕಿಲೋವ್ಯಾಟ್ ಸಾಮರ್ಥ್ಯದ ಒಂದು ಪವರ್ ಪ್ಲಾಂಟ್ ಅನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಈ ಒಂದು ಪವರ್ ಪ್ಲಾಂಟ್ ನಲ್ಲಿ ಯೂಸ್ ಮಾಡ್ತಕ್ಕಂಥ ಸಬ್ಸ್ಟೆನ್ಸ್ ಯಾವುದು ಅಂದ್ರೆ, ಸೊ ಈ ಒಂದು ಪೈನ್ ಟ್ರೀ ಲೀವ್ಸ್ ಅನ್ನ ಬಳಕೆ ಮಾಡಿ ವಿದ್ಯುತ್ ಅನ್ನ ತಯಾರಿ ಮಾಡ್ತಕ್ಕಂಥ ಒಂದು
ಪ್ಲಾಂಟ್ ಆಗಿರುತ್ತೆ. ಸೊ ಈ ಒಂದು ಪೆರಿಲ್ ಲೀವ್ಸ್ ಅನ್ನ ಉಪಯೋಗಿಸ್ಕೊಂಡು ಇದನ್ನ ರಾ ಮೆಟೀರಿಯಲ್ ಆಗಿ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಸಿಟಿಯನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪರಿವರ್ತನೆಯನ್ನು ಕೂಡ ನಾವಿಲ್ಲಿ ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಸೊ ಅನ್ ಎಸ್ಟಿಮೇಟೆಡ್ 23 lakh metric tons of pyrils are produced annually in ಉತ್ತರಾಖಂಡ್. ಸೊ ಯು ಕ್ಯಾನ್ ಇಮ್ಯಾಜಿನ್ ಒಂದು ವರ್ಷದಲ್ಲಿ ಉತ್ತರಾಖಂಡದಲ್ಲಿ 23 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಪಿರುಲ್ ಎಲೆಗಳು ಕಲೆಕ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನೆಲ್ಲ ನಾವು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಿದಾಗ 200 ಮೆಗಾವ್ಯಾಟ್ಸ್ ಆಫ್ ಎಲೆಕ್ಟ್ರಿಸಿಟಿಯನ್ನು ನಾವು ಇದರಿಂದ ಜನರೇಟ್ ಮಾಡಬಹುದಾಗಿರುತ್ತೆ. ಸೊ ಒಂದು ಕಡೆ ಫಾರೆಸ್ಟ್ ಫೈರನ್ನು ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದು ಕಡೆ ಇದರಿಂದ ವಿದ್ಯುತ್ತನ್ನು ಜನರೇಟ್ ಮಾಡೋದ್ರಿಂದ ಸೊ ನಮಗೆ ಅನೇಕ ಉಪಯೋಗಗಳನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕೋಹಿಮಾ ಶಾಂತಿ ಸ್ಮಾರಕದ ಉದ್ಘಾಟನೆಯು ಯಾವ ಐತಿಹಾಸಿಕ ಘಟನೆಯನ್ನು ನೆನಪಿಸುತ್ತದೆ? ಸೊ ವಾಟ್ ಹಿಸ್ಟಾರಿಕಲ್ ಇವೆಂಟ್ ಡಸ್ ದಿ ಇನಾಗ್ರೇಷನ್ ಆಫ್ ಕೋಹಿಮಾ ಪೀಸ್ ಮೆಮೋರಿಯಲ್ ಕಮಾಮರೇಟ್ಸ್? ಸೊ ಕೋಹಿಮಾ ಪೀಸ್ ಮೆಮೋರಿಯಲ್ ಅನ್ನ ಈಗ ಉದ್ಘಾಟನೆ ಮಾಡಿದ್ದಾರೆ. ಸೊ ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಕೋಹಿಮಾ ಅಂದರೆ ಏನು, ಸೊ ಯಾವ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಎಲ್ಲವನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ಒಂದು ಕೋಹಿಮಾ ಅಂತಕ್ಕಂಥ ಪ್ಲೇಸ್ಗೆ ಐತಿಹಾಸಿಕವಾಗಿ ಒಂದು ಘಟನೆಗೆ ಸಂಬಂಧ ಇರುತ್ತೆ. ಸೊ ಆ ಒಂದು ಹಿಸ್ಟಾರಿಕಲ್ ಇವೆಂಟ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವ ಸಮರ 2ರ ಸಮಯದಲ್ಲಿ ಕೋಹಿಮಾ ಕದನ ಅಂದರೆ ದ ಬ್ಯಾಟಲ್ ಆಫ್ ಕೋಹಿಮಾ ಡ್ಯೂರಿಂಗ್ ವರ್ಲ್ಡ್ ವಾರ್ 2. ಸೊ ವಿಶ್ವ ಸಮರ 2ನೇ ಸಮಯದಲ್ಲಿ ಕೋಹಿಮಾದಲ್ಲಿ ಒಂದು ಬ್ಯಾಟಲ್ ಆಗಿರುತ್ತೆ. ಸೊ ಆ ಒಂದು ಯುದ್ಧವನ್ನು ನಾವೇನಂತ ಕರಿತೀವಿ ಅಂದರೆ ಕೋಹಿಮಾ ಬ್ಯಾಟಲ್ ಅಂತ ಕರಿತೇವೆ. ಸೊ ಈ ಒಂದು ಕೋಹಿಮಾ ಬ್ಯಾಟಲಲ್ಲಿ ಮೃತ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಒಂದು ಸ್ಮಾರಕವನ್ನು ಈಗ ಉದ್ಘಾಟನೆ ಮಾಡಿದ್ದಾರೆ. ಸೊ ಈ ಒಂದು ಕಾರಣದಿಂದ ಈ ಕೋಹಿಮಾ ಬ್ಯಾಟಲ್ ಅಂತಕ್ಕಂಥದ್ದು ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಸ್ಮಾರಕವನ್ನು ಡೆವಲಪ್ ಮಾಡಲಿಕ್ಕೆ ಯಾವ ರಾಷ್ಟ್ರದವರು ಸ್ಪಾನ್ಸರ್ ಮಾಡಿರ್ತಾರೆ ಅಂದರೆ ಜಪಾನ್ ರಾಷ್ಟ್ರದವರು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಒಂದು ಸ್ಮಾರಕವಾಗಿರುತ್ತೆ. ಏನಕ್ಕೆ ಜಪಾನ್ ಅವರೇ ಈ ಒಂದು ಸ್ಪಾನ್ಸರ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕೋಹಿಮಾ ಪಾರ್ಕ್ ಅನ್ನ ನಾಗಾಲ್ಯಾಂಡ್ ನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದು, ಅಂದ್ರೆ ಕೋಹಿಮಾ ಅಂತಕ್ಕಂಥ ಪ್ರದೇಶದಲ್ಲಿ ಲಾಂಚ್ ಆಗಿರ್ತಕ್ಕಂಥ ಒಂದು ಸ್ಮಾರಕವಾಗಿರುತ್ತೆ. ಸೊ ಈ ಒಂದು ಸ್ಮಾರಕವನ್ನ ನಾವು ಕೋಹಿಮಾ ಪೀಸ್ ಮೆಮೋರಿಯಲ್ ಅಥವಾ ಕೋಹಿಮಾ ಶಾಂತಿ ಸ್ಮಾರಕ ಅಂತ ಕರಿಬಹುದಾಗಿರುತ್ತೆ. ಸೊ ಈ ಒಂದು ಶಾಂತಿ ಸ್ಮಾರಕಕ್ಕೆ ಈ ಒಂದು ಫೌಂಡೇಶನ್ ಸ್ಟೋನ್ ಅಥವಾ ಉದ್ಘಾಟನಾ ಸ್ಟೋನ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಎಲ್ಲಿ ಇದನ್ನ ಮಾಡಿದ್ದಾರೆ ಅಂದ್ರೆ ಸೊ ನಾಗಾಲ್ಯಾಂಡ್ ನ ಕೋಹಿಮಾದಲ್ಲಿ ಒಂದು ಈಕೋ ಪಾರ್ಕ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಉದ್ಘಾಟನೆ ಆಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಈ ಒಂದು ಕೋಹಿಮಾ ಬ್ಯಾಟಲ್ ಅಂತ ನಡೆದಿರುತ್ತೆ ಅಥವಾ ಬ್ಯಾಟಲ್ ಆಫ್ ಕೋಹಿಮಾ ನಡೆದಿರುತ್ತೆ. ಸೊ ಈ ಒಂದು ಬ್ಯಾಟಲ್ ಆಫ್ ಕೋಹಿಮಾ ನಡೆದಿರ್ತಕ್ಕಂಥದ್ದು ವರ್ಲ್ಡ್ ವಾರ್ 2 ಅಥವಾ ವಿಶ್ವ ಸಮರ 2ರ ಸಮಯದಲ್ಲಿ ನಡೆದಿರ್ತಕ್ಕಂಥ ಒಂದು ಬ್ಯಾಟಲ್ ಆಗಿರುತ್ತೆ. ಸೊ ಈ ಒಂದು ಬ್ಯಾಟಲ್ ಕಂಪ್ಲೀಟ್ ಆಗಿ 8 ಡಿಕೇಡ್ಸ್ ಅಥವಾ 8 ದಶಕಗಳು ಕಳೆದಿರುವ ಕಾರಣದಿಂದ ಸೊ ಇದರ ನೆನಪಿನ ಕಾಣಿಕೆಯಾಗಿ ಅಥವಾ ನೆನಪಿನ ಒಂದು ಮೆಮೋರಿಯಲ್ ಆಗಿ ಸೊ ಈ ಒಂದು ಸ್ಮಾರಕವನ್ನ ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಮಾರಕಕ್ಕೂ ನಮ್ಮ ಭಾರತ ದೇಶಕ್ಕೂ ಏನ್ ಸಂಬಂಧ ಅಂತ ಹೇಳೋದಾದ್ರೆ ಸೊ ಈ ಒಂದು ಬ್ಯಾಟಲ್ ನ ಸಮಯದಲ್ಲಿ ನಾಗಾಲ್ಯಾಂಡ್ ನಲ್ಲಿ ಇದ್ದಂತಹ ಜನಾಂಗ ಅವರನ್ನ ನಾವು ನಾಗಾಸ್ ಅಂತ ಕರಿತೇವೆ. ಸೊ ಅವರು ಜಾಪನೀಸ್ ಫೋರ್ಸಸ್ ಮತ್ತೆ ಬ್ರಿಟಿಷ್ ಕಾಮನ್ವೆಲ್ತ್ ನಡುವೆ ಒಂದು ಫೈಟ್ ಆಗುತ್ತೆ. ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಸಮಯದಲ್ಲಿ ದೇರ್ ವಾಸ್ ಅ ಫೈಟ್ ಬಿಟ್ವೀನ್ ಜಾಪನೀಸ್ ಫೋರ್ಸಸ್ ಮತ್ತೆ ಬ್ರಿಟಿಷ್ ಕಾಮನ್ವೆಲ್ತ್ ಫೋರ್ಸಸ್ ನಡುವೆ ಯುದ್ಧ ಆದಾಗ ಸೊ ಇದು ಆಗಿರ್ತಕ್ಕಂಥ ಯುದ್ಧ ಕೋಹಿಮಾ ಬಳಿಯಲ್ಲಿ ಆಗಿರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಲೋಕಲೈಟ್ಸ್ ಅಥವಾ ಆ ಕಮ್ಯುನಿಟಿ ಏನಿರುತ್ತೆ ಆ ನಾಗಾಸ್ ಕಮ್ಯುನಿಟಿ ಮೇಲೆ ಸೊ ಒಂದು ದುಷ್ಪರಿಣಾಮವನ್ನ ಬೀರಿರುವ ಕಾರಣದಿಂದ ಅಲ್ಲಿ ಮಡದಿರ್ತಕ್ಕಂಥ ಸಾಕಷ್ಟು ಜನರಿಗೆ ಒಂದು ಗೌರವಾರ್ಥವನ್ನ ಸೂಚಿಸಲಿಕ್ಕೆ ಈ ಒಂದು ಸ್ಮಾರಕವನ್ನ ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾರು ಫಿನಾನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ವತಿಯಿಂದ ಸೊ ಇದಕ್ಕೆ ಫಂಡ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ರೀಸನ್ ಏನು ಅಂತ ನಮಗೆ ಗೊತ್ತಾಗಿದೆ. ಸೊ ಬ್ಯಾಟಲ್ ಆಫ್ ಕೋಹಿಮಾ ನಡೆದಿರ್ತಕ್ಕಂಥದ್ದು 1944 ಅಥವಾ 1944ರಲ್ಲಿ ನಡೆದಿರುತ್ತೆ. ಸೊ ಯಾರ್ಯಾರ ನಡುವೆ ನಡೆದಿರುತ್ತೆ ಅಂದ್ರೆ ಜಾಪನೀಸ್ ಫೋರ್ಸಸ್ ಮತ್ತೆ ಬ್ರಿಟಿಷ್ ಕಾಮನ್ವೆಲ್ತ್ ನಡುವೆ ನಡೆದಿರ್ತಕ್ಕಂಥ ಒಂದು ಯುದ್ಧವಾಗಿರುತ್ತೆ. ಏನಕ್ಕೆ ಇಲ್ಲೇ ಕೋಹಿಮಾದಲ್ಲಿಯೇ ಯಾಕೆ ಈ ಬ್ಯಾಟಲ್ ಆಗಿದೆ? ಸೊ ಅದಕ್ಕೊಂದು ರೀಸನ್ ಇದೆ. ಸೊ ಈ ಕೋಹಿಮಾನ ಕ್ಯಾಪ್ಚರ್ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಯುದ್ಧದ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಕೋಹಿಮಾನೇ ಯಾಕೆ ಕ್ಯಾಪ್ಚರ್ ಮಾಡ್ಕೊಳ್ಬೇಕು? ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಪ್ಲೇಸ್ ಅನ್ನ ಇಂಡಿಯನ್ ಟ್ರೂಪ್ಸ್ ಮತ್ತೆ ಸೊ ಈ ಒಂದು ಸಪ್ಲೈಡ್ ಫಾರ್ ವಾರ್ ಅಂದ್ರೆ ಈ ಒಂದು ಪ್ಲೇಸ್ನಿಂದ ಇದೊಂದು ಕ್ರೂಷಿಯಲ್ ರೂಟ್ ಆಗಿರುತ್ತೆ, ಅಂದರೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಮಾರ್ಗವಾಗಿರುತ್ತೆ. ಸೊ ಈ ಒಂದು ಮಾರ್ಗದಲ್ಲಿ ಇಂಡಿಯನ್ ಟ್ರೂಪ್ಸ್ ಏನಿರುತ್ತೆ ಅವರನ್ನು ಸಪ್ಲೈ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸೊ ಇದನ್ನು ನಾವು ಈ ಒಂದು ನೇಮ್ನಿಂದ ಕೋಹಿಮಾ ಬ್ಯಾಟಲ್ ಅಂತ ಇದಕ್ಕೆ ನಾಮಕರಣವನ್ನು ಮಾಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಹಮ್ಸ್ 900 ಡ್ರೋನ್ಗೆ ಪರ್ಯಾಯ ಹೆಸರೇನು? ಸೊ ವಾಟ್ ಈಸ್ ದಿ ಆಲ್ಟರ್ನೇಟಿವ್ ನೇಮ್ ಫಾರ್ ಹರ್ಮ್ಸ್ 900
ಡ್ರೋನ್, ಇದನ್ನ ಹರ್ಮೀಸ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಹರ್ಮೀಸ್ 900 ಡ್ರೋನ್ಗೆ ಇರ್ತಕ್ಕಂಥ ಪರ್ಯಾಯ ಹೆಸರು ಏನು ಅಂದ್ರೆ, ಸೊ ಇದನ್ನ ನಾವು ದೃಷ್ಟಿ 10 ಡ್ರೋನ್ಸ್ ಅಂತ ಕೂಡ ಕರೀತೇವೆ. ಸೊ ಇದನ್ನ ದೃಷ್ಟಿ ಅಂತ ಏನಕ್ಕೆ ಕರೀತೇವೆ? ಸೊ ಹೆಸರಲ್ಲೇ ಇದೆ, ಅದರ ಅರ್ಥ ಏನು ಅಂದರೆ, ಸೊ ಇದೊಂದು ವಿಜಿಲೆನ್ಸ್ ಡ್ರೋನ್ ಆಗಿರುತ್ತೆ. ಅಂದರೆ ನಮ್ಮ ಗಡಿ ಪ್ರದೇಶಗಳಲ್ಲಿ ಕಣ್ಗಾವಲು ಮಾಡ್ತಕ್ಕಂಥ ಒಂದು ಡ್ರೋನ್ ಆಗಿರುತ್ತೆ. ಸೊ ಅದಕ್ಕೆ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ನೇಮ್ ಏನಂತ ಇಟ್ಟಿರ್ತಾರೆ ಅಂದರೆ ದೃಷ್ಟಿ ಅಂತ ಇಟ್ಟಿರ್ತಾರೆ. ದೃಷ್ಟಿ ಅಂದರೆ ಸೊ ಯಾವಾಗಲೂ ಕೂಡ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಅರ್ಥವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಹರ್ಮೀಸ್ 900ಗೆ ನಾವು ದೃಷ್ಟಿ ಅಂತ ಕೂಡ ಕರಿತೇವೆ. ಸೊ ಇದು ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ, ಈ ಒಂದು ಡ್ರೋನ್ಸ್ಗಳನ್ನು ಈಗ ಪಾಕಿಸ್ತಾನ್ ಬಾರ್ಡರಲ್ಲಿ ಡಿಪ್ಲಾಯ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತೀಯ ಸೇನೆಗೆ ಡಿಪ್ಲಾಯ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇದನ್ನ ದೃಷ್ಟಿ 10 ಡ್ರೋನ್ ಅಂತ ಇದಕ್ಕೆ ಮರುನಾಮಕರಣವನ್ನ ಮಾಡಿರ್ತಾರೆ. ಸೊ ಎಲ್ಲಿ ಎಕ್ಸಾಕ್ಟ್ಲಿ ಇದನ್ನ ಡಿಪ್ಲಾಯ್ ಮಾಡಿರ್ತಾರೆ ಅಂದ್ರೆ, ಬತಿಂಡಾ ಬೇಸ್ ಇನ್ ಪಂಜಾಬ್. ಸೊ ಪಂಜಾಬ್ನಲ್ಲಿ ಒಂದು ಬಟಿಂಡಾ ಅಂತ ಇರುತ್ತೆ. ಸೊ ಈ ಒಂದು ನೆಲೆಯಲ್ಲಿ ಇದನ್ನ ಡಿಪ್ಲಾಯ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಗೆ ಏನ್ ಸಹಾಯ ಆಗುತ್ತೆ ಅಂದ್ರೆ, ಸರ್ವಿಲೆನ್ಸ್ ಅಂದ್ರೆ ಶತ್ರುಗಳು ನಮ್ಮ ಬಾರ್ಡರ್ಸ್ ಅಲ್ಲಿ ಏನಾದರೂ ಇನ್ಫಿಲ್ಟ್ರೇಷನ್ ಮಾಡಿದ್ರೆ ಅಥವಾ ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನ ಮಾಡೋದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸೊ ಒಂದು ಸರ್ವಿಲೆನ್ಸ್ ಆಗಿ ಈ ಒಂದು ಡ್ರೋನ್ಗಳನ್ನು ನಾವು ಹೆಚ್ಚಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಡ್ರೋನ್ಗಳ ತಯಾರಿಕೆಯಲ್ಲಿ 60% ಆಫ್ ದಿ ಕಾಂಪೊನೆಂಟ್ ಏನಿರುತ್ತೆ ಅದು ಇಂಡಿಜಿನಸ್ ಆಗಿರುತ್ತೆ. ಸೊ ಇದನ್ನ ಮೇಕ್ ಇನ್ ಇಂಡಿಯಾ ಕಾಂಪೊನೆಂಟ್ನ ಅಡಿಯಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಸ್ವದೇಶಿ ಆಗಿರ್ತಕ್ಕಂಥ ಒಂದು ಡ್ರೋನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ ಹೈ ಸ್ಪೀಡ್ 6G ಮೂಲಮಾದರಿ ಸಾಧನವನ್ನು ಅನಾವರಣಗೊಳಿಸಿತು? ಸೊ ವಿಚ್ ಕಂಟ್ರಿ ರೀಸೆಂಟ್ಲಿ ಅನ್ವೀಲ್ಡ್ ವರ್ಲ್ಡ್ಸ್ ಫಸ್ಟ್ ಹೈ ಸ್ಪೀಡ್ 6G ಪ್ರೋಟೋಟೈಪ್? ಸೊ ನಾವಿನ್ನೂ ಭಾರತ ದೇಶದಲ್ಲಿ 5G ಬಗ್ಗೆನೇ ಮಾತಾಡ್ತಾ ಇದ್ದೇವೆ. ಸೊ ಇಲ್ಲೊಂದು ಕಂಟ್ರಿ ಅದಕ್ಕಿಂತ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಟೆಕ್ನಾಲಜಿ 6Gಯನ್ನು ಒಂದು ಪ್ರೋಟೋಟೈಪ್ ಅಂದರೆ ಮೂಲ ಮಾದರಿಯ ಸಾಧನವನ್ನು ಈಗ ಅನ್ವೀಲ್ ಮಾಡಿರುತ್ತೆ. ಆ ಒಂದು ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್ ಈ ಒಂದು ಸಾಧನೆಯನ್ನ ಅಥವಾ ಈ ಒಂದು ಅನಾವರಣವನ್ನ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಜಪಾನ್ ಲಾಂಚಸ್ ವರ್ಲ್ಡ್ಸ್ ಫಸ್ಟ್ 6G ಪ್ರೋಟೋಟೈಪ್ ಡಿವೈಸ್. ಸೊ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ 6G ಮೂಲ ಮಾದರಿಯ ಸಾಧನವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ಜಪಾನ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು 6G ಏನಿರುತ್ತೆ ಇದರ ಅಡ್ವಾಂಟೇಜ್ ಏನು ಅಂದ್ರೆ, ನಾವು ಬಳಸ್ತಾ ಇರ್ತಕ್ಕಂಥ 5Gಗಿಂತ 20 ಟೈಮ್ಸ್ ಫಾಸ್ಟ್ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ಇದಾಗಿರುತ್ತೆ. ಸೊ ಇದು 300 ಫೀಟ್ ಅನ್ನ ಕವರ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸೊ ಈ ಒಂದು ಲಾಂಚ್ ಅನ್ನ ಯಾರ ಕೊಲಾಬರೇಷನ್ ಅಲ್ಲಿ ಈ ಒಂದು ಜಪಾನ್ ರಾಷ್ಟ್ರ ಲಾಂಚ್ ಮಾಡಿರುತ್ತೆ ಅಂದ್ರೆ, ಡೊಕೊಮೊ, NTT ಕಾರ್ಪೊರೇಷನ್, NEC ಕಾರ್ಪೊರೇಷನ್ ಮತ್ತೆ ಫ್ಯೂಜಿಟ್ಸು ಅಂತಕ್ಕಂಥ ಬೇರೆ ಬೇರೆ ಕಂಪನಿಗಳ ಸಹಯೋಗದೊಂದಿಗೆ 6G ಅನ್ನ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅದರ ಪ್ರೋಟೋಟೈಪ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ಜಪಾನ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 3D ಮುದ್ರಿತ ರಾಕೆಟ್ ಇಂಜಿನ್ ಅಲ್ಲಿ ಇಸ್ರೋ ಯಾವ ರೀತಿಯ ಪರೀಕ್ಷೆಯನ್ನು ಇತ್ತೀಚೆಗೆ ನಡೆಸಿತು? ವಾಟ್ ಟೈಪ್ ಆಫ್ ಟೆಸ್ಟ್ ಡಿಡ್ ಇಸ್ರೋ ಕಂಡಕ್ಟ್ ಆನ್ 3D ಪ್ರಿಂಟೆಡ್ ರಾಕೆಟ್ ಇಂಜಿನ್? ಸೊ 3D ಪ್ರಿಂಟೆಡ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಪೋಸ್ಟ್ ಆಫೀಸನ್ನು 3D ಪ್ರಿಂಟೆಡ್ ಕಾನ್ಸೆಪ್ಟ್ನ ಆಧಾರದ ಮೇಲೆ ಡೆವಲಪ್ ಮಾಡಿರ್ತಾರೆ. ನಾವು ವಾಟ್ ಯು ಮೀನ್ ಬೈ 3D ಪ್ರಿಂಟೆಡ್? 3D ಪ್ರಿಂಟೆಡ್ ಅಂದರೆ ಸೊ ಕಂಪ್ಯೂಟರಲ್ಲಿ ಅದರ ಸ್ಕೆಚನ್ನು ಡೆವಲಪ್ ಮಾಡ್ತಾರೆ. ಗಣಕಯಂತ್ರದಲ್ಲಿ ಏನನ್ನ ಡೆವಲಪ್ ಮಾಡಬೇಕು, ಬಿಲ್ಡ್ ಮಾಡಬೇಕು ಅಂತಕ್ಕಂಥ ಒಂದು ಸ್ಕೆಚನ್ನು ಡೆವಲಪ್ ಮಾಡ್ತಾರೆ. ಸೊ ಇದರಿಂದ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಡಿವೈಸ್ಗೆ ಫೀಡ್ ಅನ್ನ ನೀಡ್ತಾರೆ. ಫೀಡ್ ಅಂದ್ರೆ ಸೊ ಇಲ್ಲಿ ಏನ್ ಸ್ಟ್ರಕ್ಚರ್ ಇರುತ್ತೆ ಅದನ್ನ ಈ ಒಂದು ಕನ್ಸ್ಟ್ರಕ್ಟಿಂಗ್ ಡಿವೈಸ್ಗೆ ಫೀಡ್ ಮಾಡ್ತಾರೆ. ಆ ಕನ್ಸ್ಟ್ರಕ್ಟಿಂಗ್ ಡಿವೈಸ್ ಏನಿರುತ್ತೆ ಸೊ ಲೇಯರ್ ಬೈ ಲೇಯರ್ ಅದನ್ನ ಡೆವಲಪ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಕಾಂಪ್ಯಾಕ್ಟ್ ಪೀಸ್ ಅದರಲ್ಲಿ ಬಿಡಿ ಭಾಗಗಳು ಅಂತ ಬರೋದಿಲ್ಲ, ಎವ್ರಿಥಿಂಗ್ ಈಸ್ ಒನ್ ಸಿಂಗಲ್ ಪೀಸ್ ಆಗಿರುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ನಾವೇನಂತ ಕರಿತೀವಿ ಅಂದ್ರೆ 3D ಟೆಕ್ನಾಲಜಿ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಈಗ ಲಾಂಚಿಂಗ್ ವೆಹಿಕಲ್ಸ್ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಎಂಜಿನ್, ಉಡಾವಣಾ ವಾಹನಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಇಂಜಿನನ್ನು 3D ಮುದ್ರಿತ ರಾಕೆಟ್ ಇಂಜಿನನ್ನು ಈಗ ಡೆವಲಪ್ ಮಾಡಿರ್ತಾರೆ. ಸೊ ಅದಕ್ಕೆ ಇತ್ತೀಚೆಗೆ ಇಸ್ರೋದವರು ಒಂದು ಪರೀಕ್ಷೆಯನ್ನು ಮಾಡಿರ್ತಾರೆ. ಆ ಒಂದು ಪರೀಕ್ಷೆಯನ್ನು ಏನಂತ ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಟ್ ಟೆಸ್ಟ್ ಅಂತ ಕರೀತಾರೆ. ಹಾಟ್ ಟೆಸ್ಟ್ ಅಂದರೆ ಕಂಪ್ಲೀಟ್ ಆಗಿ ಅದನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು, ಅಂದರೆ ಆಸ್ ಅ ಯೂನಿಟ್ ಯಾವ ಭಾಗವನ್ನು ಬಿಡದೆ ಸಂಪೂರ್ಣವಾಗಿ ಅದನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ ಅಂದರೆ ಹಾಟ್ ಟೆಸ್ಟ್ ಅಂತ ಕರಿತೇವೆ. ಸೊ ಈ ಒಂದು ಹಾಟ್ ಟೆಸ್ಟ್
ಟೆಸ್ಟನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಇಸ್ರೋದವರು. ಏನಕ್ಕೆ ಈ ಒಂದು ಪರೀಕ್ಷೆಯನ್ನು ಮಾಡಿರ್ತಾರೆ ಅಂದರೆ ಒಂದು ರಾಕೆಟ್ ಇಂಜನ್ಗೆ ಈ ಪರೀಕ್ಷೆಯನ್ನು ಮಾಡಿರ್ತಾರೆ. ಈ ಒಂದು ರಾಕೆಟ್ ಇಂಜನ್ನ ವಿಶೇಷತೆ ಏನು ಅಂದರೆ ಇದೊಂದು 3D ಪ್ರಿಂಟೆಡ್ ಅಥವಾ 3D ಮುದ್ರಿತವಾಗಿರ್ತಕ್ಕಂಥ ಒಂದು ಇಂಜನ್ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇದು ಲೇಯರ್ ಬೈ ಲೇಯರ್ ಡೆವಲಪ್ ಆಗಿರ್ತಕ್ಕಂಥ ಒಂದು ರಾಕೆಟ್ ಇಂಜನ್ ಆಗಿರುತ್ತೆ. ಸೊ ಈ ಒಂದು ರಾಕೆಟ್ ಇಂಜನ್ನ ನಾವು ಎಲ್ಲಿ ಬಳಕೆ ಮಾಡ್ತೇವೆ ಅಂದರೆ ಮೇಜರ್ಲಿ ಯಾವ ಲಾಂಚ್ ವೆಹಿಕಲ್ ಅಲ್ಲಿ ನಾವು ಇದನ್ನ ಬಳಕೆ ಮಾಡ್ತೀವಿ ಅಂದರೆ ನಮ್ಮ ಭಾರತ ದೇಶದ ವರ್ಕ್ ಹಾರ್ಸ್ ಎಂದು ಕರೀತಕ್ಕಂಥ PSLV ಯಲ್ಲಿ ನಾವು ಇದನ್ನ ಬಳಕೆ ಮಾಡ್ತೇವೆ. ಸೊ PSLV ಯ ಫೈನಲ್ ಸ್ಟೇಜ್ ಏನಿರುತ್ತೆ, ಸೊ ಕೊನೆಯ ಹಂತದಲ್ಲಿ ಇದನ್ನ ನಾವು ಬಳಕೆ ಮಾಡ್ತೇವೆ. ಸೊ ಕೊನೆಯ ಹಂತದಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಇಂಜನ್ ಅನ್ನ ನಾವು 3D ಮುದ್ರಿತವಾಗಿರ್ತಕ್ಕಂಥ ಇಂಜನ್ ಅನ್ನ ನಮ್ಮ ಭಾರತ ರಾಷ್ಟ್ರ ತಯಾರಿ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದನ್ನ ರೀಸೆಂಟ್ ಆಗಿ ಪರೀಕ್ಷೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಸ್ರೋದವರು ಇದನ್ನ ಪರೀಕ್ಷೆ ಮಾಡಿರ್ತಾರೆ. ಈ ಒಂದು ಪರೀಕ್ಷೆಗೆ ಏನಂತ ಕರೀತಾರೆ ಅಂದ್ರೆ ಹಾಟ್ ಟೆಸ್ಟ್ ಅಂತ ಕರೀತಾರೆ. ಏನನ್ನ ಹಾಟ್ ಟೆಸ್ಟ್ ಮಾಡ್ತಾರೆ ಅಂದ್ರೆ ಲಿಕ್ವಿಡ್ ರಾಕೆಟ್ ಇಂಜನ್ ಅನ್ನ ಅವರು ಹಾಟ್ ಪರೀಕ್ಷೆಯನ್ನ ಮಾಡಿರ್ತಾರೆ. ಸೊ ಏನನ್ನ ಯೂಸ್ ಮಾಡಿಕೊಂಡು ಈ ಒಂದು ಪರೀಕ್ಷೆಯನ್ನ ಮಾಡಿರ್ತಾರೆ ಅಂದ್ರೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ಸೊ AM ಟೆಕ್ನಾಲಜಿ ಅಂತ ಕರೀತೇವೆ. ಸೊ ಈ ಒಂದು ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಈ ಒಂದು 3D ಇಂಜನ್ ಅನ್ನ ಇಸ್ರೋದವರು ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇಂಜನ್ ಅನ್ನ ಏನಂತ ಕರೀತಾರೆ? ಸೊ ಈ ಒಂದು ಇಂಜನ್ ಅನ್ನ PS4 ಇಂಜಿನ್ ಅಂತ ಕರೀತಾರೆ. ಸೊ ವೇರ್ ಇಟ್ ಈಸ್ ಯೂಸ್ಡ್, ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೇನೆ. ಸೊ ಈ ಒಂದು PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಲ್ಲಿ ಸೊ ಇದರಲ್ಲಿ ಒಂದು ಸಿಸ್ಟಮ್ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೇವೆ. ಸೊ ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತಕ್ಕಂಥದ್ದು ಅಪ್ಪರ್ ಸ್ಟೇಜ್ ಅಲ್ಲಿ ಬರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಆ ಒಂದು ಕೊನೆಯ ಹಂತದಲ್ಲಿ ಬರ್ತಕ್ಕಂಥ ಒಂದು ಸಿಸ್ಟಮ್ ಅಲ್ಲಿ ಸೊ ಈ ಒಂದು 3D ಪ್ರಿಂಟೆಡ್ ಇಂಜನ್ ಅನ್ನ PSLV ಲಾಂಚ್ ವೆಹಿಕಲ್ ಅಲ್ಲಿ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ಅಥವಾ PSLV ಅಲ್ಲಿ ಬಳಕೆ ಮಾಡ್ತಕ್ಕಂಥ ಇಂಜನ್ ಅನ್ನ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ರೀತಿಯ ಡಿಸೈನ್ ಅನ್ನ ಮಾಡೋದ್ರಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜಸ್ ಏನು? ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ 3D ಕನ್ಸ್ಟ್ರಕ್ಷನ್ ಕಂಪೇರ್ಡ್ ಟು ದಿ ಕನ್ವೆನ್ಷನಲ್ ಮೆಥಡ್ ಆಫ್ ಪ್ರಿಪೇರಿಂಗ್ ಇಂಜನ್? ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ 97% ಆಫ್ ದಿ ರಾ ಮೆಟೀರಿಯಲ್ ಸೇವ್ ಆಗುತ್ತೆ. 97% ಕಚ್ಚಾ ವಸ್ತುಗಳನ್ನ ನಾವು ಸೇವ್ ಮಾಡಬಹುದಾಗಿರುತ್ತೆ. ದಟ್ ಈಸ್ ಪ್ರಪೋರ್ಷನೇಟ್ ಟು ದಿ ಅಮೌಂಟ್ ಆಫ್ ಮನಿ. ಸೊ 97% ಹಣವನ್ನ ನಾವು ಸೇವ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಬಿಲ್ಡ್ ಮಾಡ್ತಕ್ಕಂಥ ಸಮಯ 60% ರೆಡ್ಯೂಸ್ ಆಗುತ್ತೆ. ಸೊ ಇವೆರಡು ಅಡ್ವಾಂಟೇಜಸ್ ಇಲ್ಲ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಎಂಟೈರ್ ಸಿಸ್ಟಮ್ ಅನ್ನ ಆಸ್ ಐ ಟೋಲ್ಡ್ ಯು ಬಿಫೋರ್ ಸಿಂಗಲ್ ಪೀಸ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ ನಾವು ಯಾವುದೇ ಸ್ಪೇರ್ ಪಾರ್ಟ್ಸ್ ಅನ್ನ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಎಲ್ಲವೂ ಲೇಯರ್ ಬೈ ಲೇಯರ್ ಡೆವಲಪ್ ಆಗುವ ಕಾರಣದಿಂದ ಸೊ ಇದನ್ನ ನಾವು ಸಿಂಗಲ್ ಪೀಸ್ ರಾಕೆಟ್ ಇಂಜನ್ ಅಂತ ಕರಿಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕಾಂಪ್ಲೆಕ್ಸ್ ಶೇಪ್ಸ್ ಅಂದ್ರೆ ಯಾವುದೇ ರೀತಿಯವಾಗಿರ್ತಕ್ಕಂಥ ಸಂಕೀರ್ಣವಾದ ಆಕಾರಗಳಿದ್ದರೂ ಕೂಡ ಸೊ ಈ ಒಂದು 3D ಟೆಕ್ನಾಲಜಿಯಿಂದ ಅದನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇಷ್ಟು ರೀತಿಯ ಅಡ್ವಾಂಟೇಜಸ್ ಅನ್ನ ನಾವು 3D ಟೆಕ್ನಾಲಜಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯನ್ನ ಮಾಡಿರ್ತಕ್ಕಂಥ ಲೊಕೇಶನ್ ಯಾವುದು ಅಂದ್ರೆ ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿ ಈ ಒಂದು ಪರೀಕ್ಷೆಯನ್ನ ಮಾಡಿರ್ತಾರೆ. ಸೊ ಇದರಲ್ಲಿ ಪರೀಕ್ಷೆ ಮಾಡುವಾಗ ಅವ್ರು ಬಳಸಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ನಾವು ಲೇಸರ್ ಪೌಡರ್ ಬೆಡ್ ಫ್ಯೂಷನ್ ಟೆಕ್ನಾಲಜಿ ಅಂತ ಕರಿತೇವೆ. ಸೊ ಇಟ್ ಈಸ್ ಎಂಪ್ಲಾಯ್ಡ್ ಇಸ್ರೋ ಹ್ಯಾಸ್ ಎಂಪ್ಲಾಯ್ಡ್ ದಿ ಲೇಸರ್ ಪವರ್ ಬೆಡ್ ಫ್ಯೂಷನ್ ಟೆಕ್ನಾಲಜಿ ಫಾರ್ 3D ಪ್ರಿಂಟಿಂಗ್. ಅಂದರೆ ಇದನ್ನು ಪರೀಕ್ಷೆ ಮಾಡಲಿಕ್ಕಲ್ಲ, 3D ಪ್ರಿಂಟಿಂಗ್ ಮಾಡಲಿಕ್ಕೆ ಇಸ್ರೋದವರು ಬಳಕೆ ಮಾಡಿರ್ತಕ್ಕಂಥ ತಂತ್ರಜ್ಞಾನ ಯಾವುದು ಅಂದರೆ ಲೇಸರ್ ಪೌಡರ್ ಬೆಡ್ ಫ್ಯೂಷನ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವ ಮುಖಾಂತರ ಸೊ ಈ ಒಂದು 3D ಇಂಜನನ್ನು ಡೆವಲಪ್ ಮಾಡಿರ್ತಾರೆ. ನಾವು ವಾಟ್ ಯು ಮೀನ್ ಬೈ 3D ಪ್ರಿಂಟಿಂಗ್ ಅಂದರೆ ಮೋಸ್ಟ್ ಆಫ್ ದಿ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಹೇಳಿದ್ದೇನೆ. So it is the process of creating three-dimensional objects from the digital model. So digital ಮಾದರಿ ಏನಿರುತ್ತೆ, ಸೊ ಸಿಸ್ಟಮ್ ಅಲ್ಲಿ ಹೇಗೆ ನಾವು ಡಿಸೈನ್ ಮಾಡಿರ್ತೇವೆ ಸೊ ಆ ಒಂದು ಮಾದರಿಯ ರೀತಿಯಲ್ಲಿ 3D ಯಂತ್ರಗಳನ್ನು ತಯಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು 3D ಪ್ರಿಂಟಿಂಗ್ ಅಂತ ಕರಿತೇವೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಟ್ ಆಡ್ಸ್ ಮೆಟೀರಿಯಲ್ಸ್ ಲೇಯರ್ ಬೈ ಲೇಯರ್ ಟು ಕನ್ಸ್ಟ್ರಕ್ಟ್ ದಿ ಫೈನಲ್ ಆಬ್ಜೆಕ್ಟ್. ಅಂದರೆ ಅಂತಿಮವಾಗಿರ್ತಕ್ಕಂಥ ವಸ್ತುವನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಸೊ ಒಂದು ಪದರಗಳ ಮೇಲೆ ಪದರಗಳನ್ನು ಆ್ಯಡ್ ಮಾಡುವ ಮುಖಾಂತರ ಡೆವಲಪ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ನಾವು 3D ಪ್ರಿಂಟಿಂಗ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಅರೋರಾಸ್ ಎಂದು ಕರೆಯಲ್ಪಡುವ ವಿದ್ಯಮಾನಕ್ಕೆ ಪ್ರಾಥಮಿಕವಾಗಿ ಏನು ಕಾರಣ? ಸೊ ವಾಟ್ ಪ್ರೈಮರಿಲಿ ಕಾಸಸ್ ಫಿನಾಮಿನನ್ ನೋನ್ ಆಸ್ ಅರೋರಾ? ಸೊ ನಮ್ಮ ಭೂಮಿಯ ಮೇಲೆ ಸೊ ಒಂದು ಸುಂದರವಾಗಿರ್ತಕ್ಕಂಥ ಬೆಳಕು ಸಾಮಾನ್ಯವಾಗಿ ಧ್ರುವ ಪ್ರದೇಶಗಳಲ್ಲಿ ಉಂಟಾಗುತ್ತೆ. ಸೊ ಅದನ್ನು ನಾವು ಅರೋರಾ ಅಂತ ಕರಿತೇವೆ. ಸೊ ಅರೋರಾ ಆಗಲಿಕ್ಕೆ ಕಾರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭೂಮಿಯ ವಾತಾವರಣದೊಂದಿಗೆ ಸೂರ್ಯನ ಆವೇಶದ ಕಣಗಳ ಘರ್ಷಣೆ, ಅಂದರೆ ಕೊಲಿಷನ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಫ್ರಮ್ ದ ಸನ್ ವಿತ್ ದಿ ಅರ್ತ್ಸ್ ಅಟ್ಮಾಸ್ಫಿಯರ್. ಸೊ ನಮ್ಮ ಒಂದು ಭೂಮಿಯ ವಾತಾವರಣ ಏನಿರುತ್ತೆ ಆ ಒಂದು ವಾತಾವರಣದೊಂದಿಗೆ ಸೂರ್ಯನಿಂದ ಬರ್ತಕ್ಕಂಥ ಆವೇಶದ ಅಂದರೆ ಚಾರ್ಜ್ ಪಾರ್ಟಿಕಲ್ ಎರಡೂ ಕೂಡ ಕೊಲೈಡ್ ಆದಾಗ
ಉತ್ಪತ್ತಿ ಆಗ್ತಕ್ಕಂಥ ಒಂದು ಬೆಳಕನ್ನು ನಾವೇನಂತ ಕರಿತೇವೆ ಅಂದರೆ ಅರೋರಾ ಅಂತ ಕರಿತೇವೆ. ಸೊ ಅರೋರಾ ಮತ್ತೊಮ್ಮೆ ಸುದ್ದಿಯಲ್ಲಿ ಯಾಕಿದೆ? ಅರೋರಾ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಸೊ ಈ ಅರೋರಾ ನಮ್ಮ ಭಾರತ ದೇಶದಲ್ಲೂ ಕೂಡ ಇತ್ತೀಚೆಗೆ ಕಾಣಿಸಿರುತ್ತೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಕಂಡಿರುತ್ತೆ ಅಂದರೆ, ಸೊ ಲಡಾಖ್ನಲ್ಲಿ ಇದು ಕಾಣಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದು, ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಇಟ್? ಲಡಾಖ್ನಲ್ಲಿ ಕಂಡು ಬಂದರೆ ಇದರ ವಿಶೇಷತೆ ಏನು? ಸೊ ನಾನು ಮುಂಚೆನೇ ಹೇಳಿದಾಗೆ ಈ ಒಂದು ಅರೋರಾ ಫಾರ್ಮೇಷನ್ ಆಗ್ತಕ್ಕಂಥದ್ದು ಧ್ರುವ ಪ್ರದೇಶಗಳಲ್ಲಿ ಅಂದರೆ ಪೋಲಾರ್ ರೀಜನ್ಸಲ್ಲಿ ಉಂಟಾಗುತ್ತೆ. ಬಟ್ ನಮ್ಮ ಕಂಟ್ರಿ ಪೋಲಾರ್ ರೀಜನ್ನಲ್ಲಿ ಇರೋದಿಲ್ಲ. ಸೊ ಇದು ಮಧ್ಯದಲ್ಲಿ ಇದ್ದರೂ ಕೂಡ ಸೊ ಈ ಒಂದು ಅರೋರಾ ನಮ್ಮ ಭೂಮಿಯ ಮೇಲೆ, ಐ ಮೀನ್ ಟು ಸೇ ನಮ್ಮ ಲಡಾಖ್ನಲ್ಲಿ ಆಗಿರ್ತಕ್ಕಂಥದ್ದು ಇತ್ತೀಚೆಗೆ ವರದಿ ಆಗಿರ್ತಕ್ಕಂಥ ಒಂದು ಫೆನಾಮಿನನ್ ಆಗಿರುತ್ತೆ. ಸೊ ಏನಕ್ಕೆ ಹೀಗೆ ಆಗ್ತಾ ಇದೆ? ಸೊ ಈ ಒಂದು ಸೋಲಾರ್ ವಿಂಡ್ಸ್ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಸೌರ ಮಾರುತಗಳೇನಿರ್ತವೆ, ಸೊ ಇದು ನಮ್ಮ ಭೂಮಿಯ ಕಡೆಗೆ ಡೈರೆಕ್ಟ್ ಆಗಿರ್ತವೆ. ಬಟ್ ನಮ್ಮ ಭೂಮಿಯ ಸುತ್ತ ಇರ್ತಕ್ಕಂಥ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರ ಅಂತ ನಾವೇನು ಹೇಳ್ತೇವೆ, ಸೊ ಅದು ಈ ಒಂದು ಸೂರ್ಯನಿಂದ ಬರ್ತಕ್ಕಂಥ ಹಾರ್ಶ್ ರೇಸನ್ನು ಪ್ರಿವೆಂಟ್ ಮಾಡುತ್ತೆ. ಬಟ್ ಇಲ್ಲಿ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಹಾರಿಸಾಂಟಲ್ ಆಗಿ ಮೂವ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಇದು ಹಾರಿಸಾಂಟಲಿ ಮೂವ್ ಆಗ್ತಾ ಇರುತ್ತೆ, ಅವಾಗ ಇದು ಸೂರ್ಯನ ಬೆಳಕನ್ನು ಸಾಕಷ್ಟು ತಡೀತಾ ಇರುತ್ತೆ. ಸೊ ಸೂರ್ಯನ ಈ ಒಂದು ಸೋಲಾರ್ ವಿಂಡ್ಸ್ ಏನಿರುತ್ತೆ, ಸೊ ಕಂಪ್ಲೀಟ್ಲಿ ಇಟ್ ವಿಲ್ ನಾಟ್ ಬಿ ಏಬಲ್ ಟು ರೀಚ್ ಅವರ್ ಅರ್ತ್. ಅದರಿಂದ ಭೂಮಿಯ ಮೇಲೆ ಇರ್ತಕ್ಕಂಥ ತಾಪಮಾನ ನಿಯಂತ್ರಣವಾಗುತ್ತೆ. ಬಟ್ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪೋಲಾರ್ ರೀಜನ್ಸ್ ಅಲ್ಲಿ ವರ್ಟಿಕಲ್ ಆಗಿರುತ್ತೆ. ಸೊ ಈ ರೀತಿ ಇದು ಡೆವಲಪ್ ಆಗಿರೋದ್ರಿಂದ ಈ ಸೌರ ಮಾರುತಗಳು ನಮ್ಮ ಪೋಲಾರ್ ರೀಜನ್ಸ್ ಅಲ್ಲಿ ಎಂಟರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಒನ್ಸ್ ದೀಸ್ ಸೋಲಾರ್ ವಿಂಡ್ಸ್ ಎಂಟರ್ ಇನ್ ಟು ಪೋಲಾರ್ ರೀಜನ್ಸ್, ಸೊ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಅಟ್ಮಾಸ್ಫಿಯರ್. ಸೊ ನಮ್ಮ ಒಂದು ವಾತಾವರಣದೊಂದಿಗೆ ಅದು ಕಾಂಟ್ಯಾಕ್ಟ್ಗೆ ಬಂದಾಗ, ಸೊ ಈ ಒಂದು ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿರ್ತವೆ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಆವೇಶದ ಕಣಗಳೇನಿರ್ತವೆ, ಸೊ ಅದು ಮತ್ತು ಅಟ್ಮಾಸ್ಫಿಯರ್ ಕೊಲೈಡ್ ಆಗುತ್ತೆ. ಸೊ ಕೊಲೈಡ್ ಆದಾಗ ಉಂಟಾಗ್ತಕ್ಕಂಥ ಬೆಳಕನ್ನು ನಾವೇನಂತ ಕರಿತೀವಿ ಅಂದರೆ ಅರೋರಾ ಅಂತ ಕರಿತೇವೆ. ಸೊ ಈ ಒಂದು ಅರೋರಾ ಈಗ ಇತ್ತೀಚೆಗೆ ಸೋಲಾರ್ ಎರಪ್ಷನ್ಸ್ ಜಾಸ್ತಿ ಆಗ್ತಾ ಇರುವ ಕಾರಣದಿಂದ ಸೊ ಇದು ಜಾಸ್ತಿ ಈವನ್ ಪೋಲಾರ್ ರೀಜನ್ಸ್ ಅನ್ನು ಹೊರತುಪಡಿಸಿ ಸೊ ಇನ್ಸೈಡ್ ಪಾರ್ಟ್ ಆಫ್ ದಿ ಗ್ಲೋಬಲ್ಲೂ ಕೂಡ ಸೊ ಈ ರೀತಿಯ ವಿದ್ಯಮಾನಗಳು ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಅರೋರಾಗಳಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದನ್ನು ಅರೋರಾ ಬೋರಾಲಿಸ್ ಅಂತ ಕರಿತೇವೆ, ಇನ್ನೊಂದನ್ನ ಅರೋರಾ ಆಸ್ಟ್ರೇಲಿಸ್ ಅಂತ ಕರಿತೇವೆ. ಸೊ ಅರೋರಾ ಬೋರಿಯಾಲಿಸಿಸ್ ಅಂತಕ್ಕಂಥದ್ದು ನಾರ್ತ್ ಪೋಲಲ್ಲಿ ಅಥವಾ ಉತ್ತರ ಧ್ರುವದಲ್ಲಿ ಕಂಡು ಬರುತ್ತೆ. ಸೊ ಅರೋರಾ ಆಸ್ಟ್ರೇಲಿಸ್ ಅಂತಕ್ಕಂಥದ್ದು ನಮ್ಗೆ ಗೊತ್ತು, ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಸದರ್ನ್ ಪಾರ್ಟ್ ಆಫ್ ದಿ ಗ್ಲೋಬಲ್ ಇರುವ ಕಾರಣದಿಂದ ಸೊ ಸದರ್ನ್ ಪೋಲಲ್ಲಿ ಏನಾದರೂ ಈ ಒಂದು ಅರೋರಾ ಉಂಟಾದರೆ ಸೊ ಅದನ್ನು ನಾವು ಏನಂತ ಕರಿಬೋದಾಗಿರುತ್ತೆ ಅಂದರೆ ಅರೋರಾ ಆಸ್ಟ್ರಾಲಿಸ್ ಅಂತ ಕರಿಬೋದಾಗಿರುತ್ತೆ. ಸೊ ಈ ಒಂದು ಅರೋರಾ ಏನಕ್ಕೆ ಫಾರ್ಮೇಷನ್ ಆಗುತ್ತೆ? ಡ್ಯೂ ಟು ಡಿಸ್ಟರ್ಬೆನ್ಸ್ ಇನ್ ದಿ ಮ್ಯಾಗ್ನೆಟೋಸ್ಪಿಯರ್ ಕಾಸ್ಡ್ ಬೈ ದಿ ಸೋಲಾರ್ ವಿಂಡ್ ಪಾರ್ಟಿಕಲ್ಸ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ನಮ್ಮ ಭೂಮಿಯ ಸುತ್ತ ಈ ಒಂದು ಮ್ಯಾಗ್ನೆಟೋಸ್ಪಿಯರ್ ಇರುತ್ತೆ. ಸೊ ಈ ಒಂದು ಮ್ಯಾಗ್ನೆಟೋಸ್ಪಿಯರ್ ಈ ಒಂದು ಸೌರ ಮಾರುತಗಳು ಅಥವಾ ಸೋಲಾರ್ ವಿಂಡ್ನಿಂದ ಡಿಸ್ಟರ್ಬ್ ಆದಾಗ ಉಂಟಾಗ್ತಕ್ಕಂಥ ಒಂದು ವಿದ್ಯಮಾನವನ್ನು ನಾವು ಅರೋರಾ ಅಂತ ಕರಿತೇವೆ. ಸೊ ಈ ಒಂದು ಅರೋರಾ ಆಸ್ ವಿ ನೋ ಪೋಲಾರ್ ರೀಜನ್ಸ್ ಅಲ್ಲೇ ಕಾಣಿಸ್ಬೇಕಾಗಿರುತ್ತೆ. ಸೊ ಲಡಾಖ್ನಲ್ಲಿ ಏನಕ್ಕೆ ಕಾಣಿಸಿದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಲಡಾಖ್ ಈಸ್ ಲೊಕೇಟೆಡ್ ರಿಲೇಟಿವ್ಲಿ ಲೋ ಲ್ಯಾಟಿಟ್ಯೂಡ್ ಇನ್ ಹಿಮಾಲಯಾಸ್ ಅಂಡ್ ಈಸ್ ನಾಟ್ ಟಿಪಿಕಲಿ ಅಸೋಸಿಯೇಟೆಡ್ ವಿತ್ ಅರೋರಾ. ಸೊ ಆಸ್ ಐ ಟೋಲ್ಡ್ ಯು, ನಮ್ಮ ಲಡಾಖ್ ಅಂತಕ್ಕಂಥದ್ದು ಅಕ್ಷಾಂಶಗಳಲ್ಲಿ ಇದು ಅತ್ಯಂತ ಕೆಳಗಡೆ ಇರತಕ್ಕಂಥ ಅಕ್ಷಾಂಶಗಳಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಅರೋರಾಗಳು ಕಂಡು ಬರ್ತಕ್ಕಂಥದ್ದು ಕಾಮನ್ ಆಗಿರ್ತಕ್ಕಂಥ ಒಂದು ಫೆನಾಮಿನನ್ ಆಗಿರೋದಿಲ್ಲ. ಬಟ್ ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿರುತ್ತೆ, ಸೊ ಇದು ಲಡಾಖ್ನಲ್ಲಿ ಈ ಒಂದು ಅರೋರಾ ಆಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಈ ಅರೋರಾ ಆಗ್ತಾ ಇದೆ ಅಂದರೆ, ಡ್ಯೂ ಟು ದಿ ಇನ್ಕ್ರೀಸ್ ಆಫ್ ಸೋಲಾರ್ ಫ್ಲೇಸ್ ಅಂದರೆ ಈ ಒಂದು ಸೌರ ಜ್ವಾಲೆಗಳು ಈಗ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಹೆಚ್ಚಾಗಿ ನಡೀತಾ ಇರ್ತಕ್ಕಂಥ ಕಾರಣದಿಂದ ಸೊ ಇದು ನಮ್ಮ ಭಾರತ ದೇಶದ ಲಡಾಖ್ನಲ್ಲೂ ಕೂಡ ಸಂಭವಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಜಸ್ಟ್ ಬಿಕಾಸ್ ಆಫ್ ದಿ ಇನ್ಕ್ರೀಸ್, ಸೊ ಈ ಒಂದು ಸೋಲಾರ್ ಫ್ಲೇರ್ಗಳು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ಸೋಲಾರ್ ವಿಂಡ್ಸ್ ಕಂಪೋಸ್ಡ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಅಂದರೆ ಈ ಒಂದು ಸೌರ ಮಾರುತಗಳಲ್ಲಿ ಏನಿರುತ್ತೆ, ಸೌರ ಮಾರುತಗಳೇನಿರುತ್ತೆ ಅಂದರೆ ಚಾರ್ಜ್ ಪಾರ್ಟಿಕಲ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಆವೇಶಗಳನ್ನು ಉಳ್ಳ ಕಣಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮ ಭೂಮಿಯ ಮ್ಯಾಗ್ನೆಟೋಸ್ಪಿಯರ್ ಜೊತೆಗೆ ಅದು ಕಾಂಟ್ಯಾಕ್ಟ್ಗೆ ಬಂದಾಗ ಸೊ ಈ ರೀತಿಯ ಒಂದು ಸುಂದರವಾದ ಬಣ್ಣ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಲಾಸ್ಟ್ 4 ಸ್ಟ್ರಾಂಗ್ at least 4 strong solar storms arrived over earth during this period. ಅಂದರೆ ಈ ಒಂದು ಸಮಯದಲ್ಲಿ ಸೊ ಈ ಒಂದು ಲಡಾಖ್ನಲ್ಲಿ ಈ ಒಂದು ಅರೋರಾ ಉಂಟಾಗಿರ್ತಕ್ಕಂಥ ಸಮಯದಲ್ಲಿ ಮಿನಿಮಮ್ 4 ಸೋಲಾರ್ ಸ್ಟಾರ್ಮ್ಸ್ ಉಂಟಾಗಿರ್ತಕ್ಕಂಥ ಕಾರಣದಿಂದ ಸೊ ಲಡಾಖ್ನಲ್ಲೂ ಈ ಒಂದು ಅರೋರಾ ಕಾಣಿಸ್ಲಿಕ್ಕೆ ಕಾರಣವಾಗಿದೆ ಅಂತ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು
ಕ್ವೆಶ್ಚನ್ ನಂಬರ್ 8. ಸೊ ಯಾವ ಆರ್ಥಿಕ ವರ್ಷದಲ್ಲಿ ಚೀನಾವು US ಅನ್ನು ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿ ಹಿಂದಿಕ್ಕಿತು? ಸೊ ಇನ್ ವಿಚ್ ಫಿಸ್ಕಲ್ ಇಯರ್ ಡಿಡ್ ಚೈನಾ ಓವರ್ಟೇಕ್ US ಆಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್? ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಭಾರತ ದೇಶದೊಂದಿಗೆ ವ್ಯಾಪಾರ ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ, ವ್ಯಾಪಾರ ಅಂದರೆ ಸೊ ಅದು ಇಂಪೋರ್ಟ್ ಕೂಡ ಆಗಿರ್ಬೋದು ಅಥವಾ ಎಕ್ಸ್ಪೋರ್ಟ್ ಕೂಡ ಆಗಿರ್ಬೋದು, ಆಮದು ಮತ್ತು ರಫ್ತು ಎರಡನ್ನ ತೆಗೆದುಕೊಂಡಾಗ ಸೊ US ಅನ್ನ ಹಿಂದಕ್ಕೆ ಚೈನಾ ಯಾವ ವರ್ಷದಲ್ಲಿ ಮುಂದಕ್ಕೆ ಹೋಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2023 ಮತ್ತು 24 ಅಲ್ಲಿ ಚೈನಾದೊಂದಿಗೆ ಭಾರತ ರಾಷ್ಟ್ರ US ಗಿಂತ ಹೆಚ್ಚು ವ್ಯಾಪಾರವನ್ನ ಮಾಡಿರ್ತಕ್ಕಂಥ ಒಂದು ವರ್ಷವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಟ್ ಮೀನ್ಸ್ ಟೆಕ್ನಿಕಲಿ ನಾವು ಹೇಳೋದಾದ್ರೆ ಚೈನಾ ಇವಾಗ US ಅನ್ನ ಟೇಕ್ ಓವರ್ ಮಾಡಿರುತ್ತೆ ಇನ್ ಟರ್ಮ್ಸ್ ಆಫ್ ಟ್ರೇಡಿಂಗ್ ವಿತ್ ಇಂಡಿಯಾ. ಸೊ ಭಾರತ ದೇಶಕ್ಕೆ ವ್ಯಾಪಾರ ಮಾಡ್ತಕ್ಕಂಥ ಒಂದು ಸಂಬಂಧದಲ್ಲಿ US ಅನ್ನ ಟೇಕ್ ಓವರ್ ಮಾಡಿರ್ತಕ್ಕಂಥ ರಾಷ್ಟ್ರವನ್ನಾಗಿ ನಾವು ಚೈನಾ ರಾಷ್ಟ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ಎಷ್ಟೇ ವೋಕಲ್ ಫಾರ್ ಲೋಕಲ್ ಅಂತ ಮಾಡಿದ್ರು ಕೂಡ ಸೊ ಚೈನಾದೊಂದಿಗೆ ನಮ್ಮ ಟ್ರೇಡ್ ಅಂತಕ್ಕಂಥದ್ದು ದಿನೇ ದಿನೇ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಬಟ್ ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು, ಇಟ್ ಈಸ್ ನಾಟ್ ಓನ್ಲಿ ಇಂಪೋರ್ಟ್, ಅಂದ್ರೆ ನಾವು ಚೈನಾದಿಂದ ವಸ್ತುಗಳನ್ನ ಆಮದು ಮಾಡ್ಕೊಳ್ಳೋದು ಒಂದೇ ಅಲ್ಲ, ರಫ್ತು ಮಾಡ್ತಕ್ಕಂಥ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಸೊ ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಲೆಟ್ ಅಸ್ ಫೈಂಡ್ ಔಟ್ ದಿ ಸ್ಟ್ಯಾಟಿಸ್ಟಿಕ್ಸ್. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದಿ ಫಿನಾನ್ಷಿಯಲ್ ಇಯರ್ 23-24 2023-24ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಕಿ ಅಂಶಗಳಾಗಿರ್ತವೆ. ಸೊ ಚೈನಾ ಆಸ್ ಓವರ್ಟೇಕನ್ US. ಸೊ US ಅನ್ನ ಓವರ್ಟೇಕ್ ಮಾಡಿ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿರುತ್ತೆ, ಅಂದ್ರೆ ಭಾರತ ದೇಶದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿ ನಾವು ಚೈನಾವನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಟೂ ವೇ ಕಾಮರ್ಸ್ ಅಂತ ಕರಿತೇವೆ. ಟೂ ವೇ ಅಂದರೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಆಮದು ಮತ್ತು ರಫ್ತು ಎರಡನ್ನ ಸೇರಿಸಿಕೊಂಡಾಗ 118.4 ಬಿಲಿಯನ್ US ಡಾಲರ್ಸ್ ಅಷ್ಟು ವರ್ತ್ ಟ್ರೇಡ್ ಆಗಿರ್ತಕ್ಕಂಥದ್ದನ್ನು ನಾವು ಚೈನಾ ಜೊತೆಗೆ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಏನಿದೆ ಇದು ನಮಗೆ ವಾಲ್ಯೂಮ್ ಗೊತ್ತಾಗಿದೆ, ಅಂದರೆ ಚೈನಾದೊಂದಿಗೆ 118.4 ಬಿಲಿಯನ್ US ಡಾಲರ್ಸ್ ಅಷ್ಟು ಟ್ರೇಡ್ ಮಾಡಿದರೆ ನಾವು US ಜೊತೆಗೆ 118.3 ಅಂದರೆ 0.1 ಅಷ್ಟು ಚೈನಾದವರು ಮುಂದಕ್ಕೆ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ದಿ ನಂಬರ್. ಸೊ ಬೋತ್ ಆರ್ ವೆರಿ ಸಿಮಿಲರ್. ಸೊ 0.4 ಇಲ್ಲಿರುತ್ತೆ, ಇಲ್ಲಿ 0.3 ಇರುತ್ತೆ. ಸೊ ಒಂದು ಪಾಯಿಂಟ್ ಇನ್ಕ್ರೀಸ್ ಆಗಿರುವ ಕಾರಣದಿಂದ ಚೈನಾ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಮ್ಮ ಭಾರತ ದೇಶದ ಎಕ್ಸ್ಪೋರ್ಟ್ ಅಂದ್ರೆ ಚೀನಾಗೆ ನಾವು ಎಷ್ಟು ರಫ್ತು ಮಾಡಿದ್ದೇವೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಸೊ ನಮ್ಮ ಭಾರತ ದೇಶದ ಎಕ್ಸ್ಪೋರ್ಟ್ ಸೊ ಈ ಒಂದು ವರ್ಷದಲ್ಲಿ 8.7% ಇನ್ಕ್ರೀಸ್ ಆಗಿರುತ್ತೆ. ಸೊ ಇದನ್ನ ವರ್ತ್ ಅಥವಾ ವಾಲ್ಯೂಮ್ ಅಲ್ಲಿ ನಾವು ನೋಡಿದಾಗ 16.67 ಬಿಲಿಯನ್ US ಡಾಲರ್ಸ್ ಅಷ್ಟು ನಾವು ಎಕ್ಸ್ಪೋರ್ಟ್ ಅನ್ನ ಮಾಡಿರ್ತಕ್ಕಂಥದ್ದು, ಅಂದ್ರೆ ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯಾವ ಸೆಕ್ಟರ್ಸ್ ಅಲ್ಲಿ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅಂದ್ರೆ ಸೊ ಇದು ಐರನ್ ಓರ್ ಅಂದ್ರೆ ಕಬ್ಬಿಣದ ಅದಿರಾಗಿರ್ಬೋದು, ಕಾಟನ್ ಯಾನ್ಸ್ ಫ್ಯಾಬ್ರಿಕ್ಸ್ ಅಂಡ್ ಮೇಡಪ್ಸ್ ಅಂದ್ರೆ ಹತ್ತಿಯಿಂದ ಮಾಡಿರ್ತಕ್ಕಂಥ ಕೆಲವೊಂದು ನೂಲುಗಳು, ಸೊ ಅದಾದ್ಮೇಲೆ ಹ್ಯಾಂಡ್ಲೂಮ್ಸ್ ಅಂದ್ರೆ ಕೈಮೊಗ್ಗಗಳು, ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳು, ಫ್ರೂಟ್ಸ್, ವೆಜಿಟೇಬಲ್ಸ್, ಪ್ಲಾಸ್ಟಿಕ್ ಮತ್ತೆ ಲಿನೋಲಿಯಂ ಅಂತ ಹೇಳ್ತೇವೆ. ಸೊ ಇಷ್ಟು ವಸ್ತುಗಳನ್ನ ನಾವು ಚೈನಾಗೆ ರಫ್ತು ಮಾಡ್ತಕ್ಕಂಥ ವಿಷಯದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರ್ತವೆ. ಸೊ ಅದಾದ್ಮೇಲೆ ಇಂಪೋರ್ಟ್ಸ್ ಅನ್ನ ನಾವು ತೆಗೆದುಕೊಂಡಾಗ ಸೊ ಇದು ಕೂಡ 3.24% ಇನ್ಕ್ರೀಸ್ ಆಗಿರುತ್ತೆ. ಸೊ ಇದು 101.7 ಬಿಲಿಯನ್ US ಡಾಲರ್ಸ್ ಅಷ್ಟು ಈ ಒಂದು ಚೀನಾಗೆ ಮಾಡ್ತಕ್ಕಂಥ ಆಮದು, ಚೀನಾದಿಂದ ಬರ್ತಕ್ಕಂಥ ಆಮದು ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎಕ್ಸ್ಪೋರ್ಟ್ ಟು ದ US ಅಂದ್ರೆ ನಾವು USಗೆ ಮಾಡಿರ್ತಕ್ಕಂಥ ರಫ್ತನ್ನ ನಾವು ತೆಗೆದುಕೊಂಡಾಗ ಸೊ ಅದು ಡಿಪ್ ಆಗಿರುತ್ತೆ. ಡಿಪ್ ಅಂದ್ರೆ ಅದು ಕಡಿಮೆ ಆಗಿರ್ತಕ್ಕಂಥದ್ದು ಅಥವಾ ಸ್ವಲ್ಪ ಕುಗ್ಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 77.5 ಬಿಲಿಯನ್ US ಡಾಲರ್ಸ್ಗೆ ಅದು ಶ್ರಿಂಕ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಪೋರ್ಟ್ಸ್ ಫ್ರಮ್ ದಿ US ಅಂದ್ರೆ US ನಿಂದ ನಾವು ಮಾಡ್ಕೊಳ್ತಕ್ಕಂಥ ಆಮದುಗಳು ಸೊ ಇಂಪೋರ್ಟ್ಸ್ ಫ್ರಮ್ ದಿ US ಆಲ್ಸೋ ಡಿಕ್ರೀಸ್ಡ್, ಅಂದ್ರೆ ಎಕ್ಸ್ಪೋರ್ಟ್ ಕೂಡ ಡಿಕ್ರೀಸ್ ಆಗಿದೆ, ಇಂಪೋರ್ಟ್ ಕೂಡ ಡಿಕ್ರೀಸ್ ಆಗಿದೆ. ಬಟ್ ಚೈನಾವನ್ನ ತೆಗೆದುಕೊಂಡಾಗ ಎಕ್ಸ್ಪೋರ್ಟ್ ಆಲ್ಸೋ ಇನ್ಕ್ರೀಸ್ ಅಂಡ್ ಇಂಪೋರ್ಟ್ ಆಲ್ಸೋ ಇನ್ಕ್ರೀಸ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎಷ್ಟು ಆಮದು ಕಡಿಮೆ ಆಗಿರುತ್ತೆ ಅಂದರೆ ಸೊ 20% ಆಮದು ಕಡಿಮೆ ಆಗಿರುತ್ತೆ. ಸೊ ಇದನ್ನು ವಾಲ್ಯೂಮಲ್ಲಿ ಇಡೋದಾದರೆ 14.8 ಬಿಲಿಯನ್ US ಡಾಲರ್ಸ್ ಅಷ್ಟು ವರ್ತ್ ಇಂಪೋರ್ಟ್ ಅಂತಕ್ಕಂಥದ್ದು ಕಡಿಮೆ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಸೊ 2024 ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳ ಪಟ್ಟಿಯಲ್ಲಿ ಯಾವ ನಗರವು ಮುಂದಿದೆ? ಸೊ ವಿಚ್ ಸಿಟಿ ಲೀಡ್ಸ್ ದಿ ಲಿಸ್ಟ್ ಆಫ್ ವೆಲ್ದಿಯೆಸ್ಟ್ ಸಿಟೀಸ್ ಅಕ್ರಾಸ್
ಅಕಾರ್ಡಿಂಗ್ ಟು 2024 ಲಿಸ್ಟ್ ಆಫ್ ವರ್ಲ್ಡ್ಸ್ ವೆಲ್ದಿಯೆಸ್ಟ್ ಸಿಟೀಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಪ್ರಪಂಚದಲ್ಲಿಯೇ ನ್ಯೂಯಾರ್ಕ್ ನಗರ ಏನಿದೆ ಇದು ಅತ್ಯಂತ ಹೆಚ್ಚಿನ ಶ್ರೀಮಂತರನ್ನ ಹೊಂದಿರತಕ್ಕಂಥ ನಗರವಾಗಿರುತ್ತೆ. ಸೊ ದಿಸ್ ಇಸ್ ಆಸ್ ಪರ್ 2024 ರಿಪೋರ್ಟ್ಸ್. ಸೊ ಮೊದಲ ಸ್ಥಾನದಲ್ಲಿ US ದ ನ್ಯೂಯಾರ್ಕ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೆಕೆಂಡ್ ಪ್ಲೇಸ್ ಇಸ್ ಟೇಕನ್ ಬೈ ಬೇ ಏರಿಯಾ, ದಟ್ ಈಸ್ ಆಲ್ಸೋ ಇನ್ US. ಥರ್ಡ್ ಪ್ಲೇಸ್ ಇಸ್ ಟೇಕನ್ ಬೈ ಟೋಕಿಯೋ, ದಟ್ಸ್ ಇನ್ ಜಪಾನ್. ಫೋರ್ತ್ ಪ್ಲೇಸ್ ವಿ ಕ್ಯಾನ್ ಸಿ ಸಿಂಗಪುರ್, ದಟ್ಸ್ ಸಿಂಗಪುರ್. ಸೊ ಲಂಡನ್ ಅನ್ನ ನಾವು ಫಿಫ್ತ್ ಪ್ಲೇಸ್ ಅಲ್ಲಿ ನೋಡಬಹುದಾಗಿರುತ್ತೆ, ದಟ್ ಈಸ್ ಇನ್ UK. ಸೊ ಇಷ್ಟು ಪ್ರದೇಶಗಳೇನಿದ್ದಾವೆ ಅದರಲ್ಲಿ ನಮ್ಮ ಭಾರತ ದೇಶದ ಯಾವುದಾದ್ರೂ ನಗರಗಳು ಇದಾವ ಅಂತ ನಾವು ನೋಡೋದಾದ್ರೆ ಸೊ ವಿ ಕ್ಯಾನ್ ಸಿ ಬೋತ್ ಮುಂಬೈ ಅಂಡ್ ಡೆಲ್ಲಿಯನ್ನ ನಾವು ಇದರಲ್ಲಿ ಟಾಪ್ 100 ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಮುಂಬೈ ಹ್ಯಾಸ್ ಟೇಕನ್ 24th ಪ್ಲೇಸ್ ಅಂಡ್ ಡೆಲ್ಲಿ 37ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ನಗರವಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಈ ವರದಿಯನ್ನ ರಿಲೀಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಹೆನ್ಲೆ ಅಂಡ್ ಪಾರ್ಟ್ನರ್ಸ್ ಅಂಡ್ ನ್ಯೂ ವರ್ಲ್ಡ್ ವೆಲ್ತ್. ಸೊ ಇವರು ರಿಲೀಸ್ ಮಾಡಿರ್ತಕ್ಕಂಥ ಒಂದು ವಾರ್ಷಿಕ ವರದಿ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಸೊ ಗಾರೋ ಬೆಟ್ಟಗಳು ಎಲ್ಲಿವೆ? ಸೊ ವೇರ್ ಆರ್ ದಿ ಗಾರೋ ಹಿಲ್ಸ್? ದಿಸ್ ಇಸ್ ವೆರಿ ಈಸಿ ಕ್ವೆಶನ್. ಸೊ ಗಾರೋ ಬೆಟ್ಟಗಳನ್ನು ನಾವು ಮೇಘಾಲಯದಲ್ಲಿ ನೋಡಬಹುದಾಗಿರುತ್ತೆ. ಸೊ ಮೇಘಾಲಯದಲ್ಲಿ ಗಾರೋ ಬೆಟ್ಟಗಳ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಮೇಘಾಲಯದಲ್ಲಿ ಇತ್ತೀಚೆಗೆ ಒಂದು ಫಾಸಿಲ್ ಪಳೆಯುವಳಿಕೆ ಪತ್ತೆಯಾಗಿರುತ್ತೆ. ಸೊ ಈ ಒಂದು ಪಳೆಯುವಳಿಕೆ 35 ಮಿಲಿಯನ್ ಇಯರ್ಸ್ ಓಲ್ಡ್ ಅಂದ್ರೆ 35 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಸೆಟಾಶಿಯನ್ ಪಳೆಯುವಳಿಕೆಯನ್ನ ನಾವು ನೋಡಿರ್ತೇವೆ. ಸೊ ಸೆಟಾಶಿಯನ್ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ತಿಮಿಂಗಲಗಳ ಒಂದು ಜಾತಿಗೆ ಅಂದ್ರೆ ಅತ್ಯಂತ ಹಳೆಯ ತಿಮಿಂಗಲಗಳ ಜಾತಿಗೆ ಸೇರಿರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ಇದು ಫೈಂಡ್ ಔಟ್ ಆಗಿರ್ತಕ್ಕಂಥದ್ದು ಮೇಘಾಲಯದಲ್ಲಿ ಇದು ಫೈಂಡ್ ಔಟ್ ಆಗಿರುತ್ತೆ. ಸೊ ಇದು 30 to 40 ಮಿಲಿಯನ್ಸ್ ಅಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಫಾಸಿಲ್ ಆಗಿರುತ್ತೆ. ಸೊ ವಿತ್ ಇನ್ ದಿ ರಿಮೋಟ್ ಗೊಂಗ್ಡ್ಯಾಪ್ ವಿಲೇಜ್. ಸೊ ಇದನ್ನ ನಾವು ಗೊಂಗ್ಡ್ಯಾಪ್ ಗ್ರಾಮ ಅಂತ ಕರಿತೇವೆ. ಸೊ ಈ ಒಂದು ಗೊಂಗ್ಡ್ಯಾಪ್ ಗ್ರಾಮ ಅಂತಕ್ಕಂಥದ್ದು ಸೌತ್ ಗಾರೋ ಹಿಲ್ಸ್ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಡಿಸ್ಕವರಿ ಏನಿರುತ್ತೆ ಸೊ ಇದು ವೇಲ್ಸ್ ಗಳ ಬಗ್ಗೆ, ಆಸ್ ಐ ಟೋಲ್ಡ್ ಯು ಬಿಫೋರ್, ತಿಮಿಂಗಲಗಳ ಬಗ್ಗೆ ಮತ್ತು ಅದರ ಕ್ಲೋಸೆಸ್ಟ್ ಟೆರೆಸ್ಟ್ರಿಯಲ್ ರಿಲೇಟಿವ್ಸ್ ಅಂತ ಕರಿತೇವೆ. ಟೆರೆಸ್ಟ್ರಿಯಲ್ ಅಂದ್ರೆ ಭೂಮಿಯ ಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಕಟವಾದ ಜೀವಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಡಿಸ್ಕವರಿ ಇದಾಗಿರುತ್ತೆ. ಸೊ ಟೆರೆಸ್ಟ್ರಿಯಲ್ಗೂ ವೇಲ್ಗೂ ಏನ್ ಸಂಬಂಧ? ಸೊ ನಮ್ಗೆ ಇಲ್ಲಿ ಡೌಟ್ ಬರುತ್ತೆ, ವೇಲ್ ಅಂತಕ್ಕಂಥದ್ದು ನೀರಲ್ಲಿರುತ್ತೆ. ಸೊ ಇದಕ್ಕೂ ಟೆರೆಸ್ಟ್ರಿಯಲ್ಗೂ ಏನು ಸಂಬಂಧ ಅಂದರೆ ಸೊ ಈ ಒಂದು ಜಾತಿಗೆ ಸೇರಿರ್ತಕ್ಕಂಥ ಪ್ರಾಣಿಗಳು ಮುಂಚೆ ನೆಲದ ಮೇಲೆ ಹೆಚ್ಚಾಗಿದ್ವು. ಸೊ ಅದು ವಿಕಾಸದ ಹಾದಿಯಲ್ಲಿ ಸೊ ಜಲಚರ ಪ್ರಾಣಿಗಳಾಗಿ ಪರಿವರ್ತನೆ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಬಹಳ ಹಳೆಯ ಡಿಸ್ಕವರಿ ಆಗಿರೋದ್ರಿಂದ ಆ ಒಂದು ಟ್ರಾನ್ಸಿಷನ್ ಏನಿರುತ್ತೆ ಅಂದರೆ ಪರಿವರ್ತನೆಯ ಒಂದು ಹಂತ ಏನಿರುತ್ತೆ ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ಫಾಸಿಲ್ ಅನ್ನ ಅಧ್ಯಯನ ಮಾಡೋದ್ರಿಂದ ನಾವು ತಿಳಿದುಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಟೇಷಿಯನ್ಸ್ ಅಂತ ಕರಿತೇವೆ. ಸೊ ಫ್ರಮ್ ದಿ ಲೇಟ್ ಓಲಿಗೋಸೀನ್ ಅಂದ್ರೆ ಇದು ಯಾವ ಒಂದು ಟೈಮ್ ಪೀರಿಯಡ್ ಅಲ್ಲಿ ಇವು ಕಂಡು ಬಂದಿದ್ದವು ಅಥವಾ ಇದ್ದವು ಅನ್ನೋದನ್ನ ನಾವು ಹೇಳೋದಾದ್ರೆ ಸೊ ಓಲಿಗೋಸೀನ್ ಪೀರಿಯಡ್ ವಿಚ್ ಇಸ್ ಪಾರ್ಟ್ ಆಫ್ ಟರ್ಷಿಯರಿ ಪೀರಿಯಡ್ ಇನ್ ಸೆನೋಜಾಯಿಕ್ ಎರಾ. ಸೊ ಇದನ್ನ ಚಿತ್ರದಲ್ಲಿ ನೋಡಿದ್ರೆ ನಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ಎರಾಗಳನ್ನ ನಮ್ಮ ಭೂಮಿಯ ವಿಕಸನ ಏನಿರುತ್ತೆ ಸೊ ಅದನ್ನ ಸೆನೋಜೋಯಿಕ್, ಮೀಸೋಜೋಯಿಕ್, ಪೆಲಿಯೋಜೋಯಿಕ್ ಆಗಿ ನಾವು ಡಿವೈಡ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಗಳು ಕಂಡು ಬಂದಿರತಕ್ಕಂಥದ್ದು ಸೆನೋಜೋಯಿಕ್ ಎರಾದಲ್ಲಿ. ಸೆನೋಜೋಯಿಕ್ ಎರಾದಲ್ಲಿ ಯಾವ ಒಂದು ಪೀರಿಯಡ್ ಅಲ್ಲಿ ಅಥವಾ ಎಪೋಕ್ ಅಲ್ಲಿ ಕಂಡು ಬಂದಿರುತ್ತೆ ಅಂದ್ರೆ ಓಲಿಗೋಸೀನ್ ಅಲ್ಲಿ ಅವು ಕಂಡು ಬಂದಿರ್ತವೆ. ಸೊ ಯು ಕ್ಯಾನ್ ಸಿ ಓಲಿಗೋಸೀನ್ ಪೀರಿಯಡ್ ವಿಚ್ ಇಸ್ ಟರ್ಷಿಯರಿ ಪೀರಿಯಡ್ ಆಫ್ ಸೆನೋಜಾಯಿಕ್ ಎರಾ. ಸೊ ಈ ಒಂದು ಸೆನೋಜಾಯಿಕ್ ಎರಾ ಏನಿರುತ್ತೆ ಸೊ ಇದರಲ್ಲಿ ಬರ್ತಕ್ಕಂಥ ಟರ್ಷಿಯರಿ ಪೀರಿಯಡ್. ಸೊ ಇಲ್ಲಿ ನಾವು ಓಲಿಗೋಸೀನ್ ಅನ್ನ ನಾವೇನು ನೋಡ್ತಾ ಇದ್ದೇವೆ ಸೊ ಈ ಸಮಯದಲ್ಲಿ ಇದ್ದಂತಹ ಪ್ರಾಣಿಗಳಾಗಿರ್ತವೆ. ಸೊ ಈ ಪ್ರಾಣಿಗಳು ಪ್ರಸ್ತುತವಾಗಿ ನಶಿಸಿ ಹೋಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದೇ ಲಾಸ್ಟೆಡ್ ಫ್ರಮ್ ಅಪ್ರಾಕ್ಸಿಮೇಟ್ಲಿ 33.7 to 28.38 ಮಿಲಿಯನ್ ಇಯರ್ಸ್ ಎಗೋ. ಸೊ ಈ ಒಂದು ಕಾಲದಲ್ಲಿ ಬದುಕಿದ್ದಂತಹ ಪ್ರಾಣಿಗಳಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ the animals found in the Meghalaya is thought to be land ancestor of whale. So as I told you before, so ಈಗೇನು ನಾವು ತಿಮಿಂಗಲಗಳನ್ನು ನೋಡ್ತಾ ಇದ್ದೇವೆ ಸೊ ಅದರ ಭೂಮಿಯ ಮೇಲಿದ್ದಂತಹ ಪೂರ್ವಜರ ಒಂದು ಪಳಿವಳಿಕೆಗಳನ್ನು ಈಗ ಮೇಘಾಲಯದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ವೈಲ್ ಎಕ್ಸಾಕ್ಟ್ ಜೀನಸ್ ಇಸ್ ಎಟ್ ಟು ಬಿ ಕನ್ಫರ್ಮ್ಡ್ ಅಂದರೆ ಇದು ಯಾವ ಕುಲಕ್ಕೆ ಸೇರಿದೆ, ಜೀನಸ್ ಅಂದರೆ ಯಾವ ಕುಲಕ್ಕೆ ಸೇರಿದೆ ಅದನ್ನಿನ್ನೂ ಕೂಡ ಸ್ಪಷ್ಟವಾಗಿ ನಿರ್ಧಾರ ಮಾಡ್ತಕ್ಕಂಥದ್ದು ಬಾಕಿ ಇರುತ್ತೆ. ಸೊ ಇಟ್ ಕುಡ್ ಬಿಲಾಂಗ್ ಟು ಈದರ್ ಜೀನಸ್ ರೋಡೋಸೆಟಿಯಸ್ ಆರ್ ಆಂಬಿಲೋಸಿಟಸ್ ಅಂತ ಕರಿತೇವೆ. ಸೊ ಇವೆರಡು ಕುಲಕ್ಕೆ ಸೇರಿರಬಹುದಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇವೆರಡು ಕುಲಕ್ಕೆ ಸೇರಿರ್ತಕ್ಕಂಥ ಪ್ರಾಣಿಗಳು ಎಕ್ಸ್ಟಿಂಕ್ಟ್ ಅಥವಾ ನಶಿಸಿ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪಳೆಯುವಳಿಕೆಯನ್ನು ಅಧ್ಯಯನ ಮಾಡೋದ್ರಿಂದ
ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫರ್ದರ್ ಅಂತ ನಾವು ಹೇಳೋದಾದರೆ ಕ್ರೂಷಿಯಲ್ ರೋಲ್ ಇನ್ ಟ್ರಾನ್ಸಿಷನ್ ಫ್ರಮ್ ಲ್ಯಾಂಡ್ ಟು ಸಿ. ಸೊ ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು. ಸೊ ಭೂಮಿಯಿಂದ ಸಮುದ್ರಕ್ಕೆ ಈ ಒಂದು ಪ್ರಾಣಿಗಳ ವಿಕಸನ ಹೇಗಾಯಿತು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಇದು ಸುಲಭವಾಗಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಗ್ಲೋಬಲ್ ಪ್ರೈಡ್ ಆಫ್ ಸಿಂಧಿ ಅವಾರ್ಡ್ 2024. ಸೊ ಸಿಂಧಿ ಅವಾರ್ಡ್ 2024 ಯಾರು ಕೊಟ್ಟಿರ್ತಾರೆ ಅಂದರೆ ಪವನ್ ಸಿಂಧಿ ಅವರಿಗೆ ಕೊಟ್ಟಿರ್ತಾರೆ. ಸೊ ಇದೊಂದು ಗ್ಲೋಬಲ್ ಅವಾರ್ಡ್ ಆಗಿರುತ್ತೆ. ಸೊ ಯಾರು ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿರ್ತಾರೆ, ಸೊ ಆ ಒಂದು ಸಿಂಧಿ ಆರಿಜಿನ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಇದಾಗಿರುತ್ತೆ. ಸೊ ಅಮೂಲ್ ಅಪಾಯಿಂಟೆಡ್ ಆಸ್ ಅಫಿಷಿಯಲ್ ಸ್ಪಾನ್ಸರ್ ಆಫ್ ಶ್ರೀಲಂಕಾ ಮೆನ್ಸ್ ಟೀಮ್. ಸೊ ಅಮೂಲ್ ಆಲ್ರೆಡಿ ಈ T20 ವರ್ಲ್ಡ್ ಕಪ್ಗೆ ಏನಿರುತ್ತೆ, ಸೊ ಇದಕ್ಕೆ ಆಲ್ರೆಡಿ 2 ರಾಷ್ಟ್ರಗಳಿಗೆ ಸ್ಪಾನ್ಸರ್ ಮಾಡ್ತಾ ಇದೆ. ಸೊ ಅದ್ರ ಜೊತೆಗೆ ಶ್ರೀಲಂಕಾ ಕ್ರಿಕೆಟ್ ಟೀಮ್ಗೂ ಸ್ಪಾನ್ಸರ್ ಮಾಡ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಅಮೂಲ್ ಈಗಾಗಲೇ ಯಾವ 2 ರಾಷ್ಟ್ರಗಳ ಕ್ರಿಕೆಟ್ ತಂಡಕ್ಕೆ ಸ್ಪಾನ್ಸರ್ ಮಾಡ್ತಾ ಇದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ನ್ಯಾಷನಲ್ ಟೆಕ್ನಾಲಜಿ ಡೇ ಅಥವಾ ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಮೇ 11ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ನಮ್ಮ ಭಾರತ ದೇಶದ ತಂತ್ರಜ್ಞಾನದ ಇತಿಹಾಸವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಸ್ಕೂಲ್ ಟು ಸ್ಟಾರ್ಟ್ಅಪ್ಸ್ ಇನ್ಸ್ಪೈರಿಂಗ್ ಯಂಗ್ ಮೈಂಡ್ಸ್ ಟು ಇನೋವೇಟ್. ಅಂದರೆ ಶಾಲೆಯಿಂದ ಸ್ಟಾರ್ಟ್ಅಪ್ಗಳವರೆಗೆ ಹೊಸತನಕ್ಕೆ ಯುವ ಮನಸ್ಸುಗಳನ್ನು ಪ್ರೇರೇಪಿಸುವುದು. ಸೊ ಈ ವರ್ಷದ ಟೆಕ್ನಾಲಜಿ ಡೇಯ ಒಂದು ಥೀಮ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ದಿನವನ್ನು ಮೇ 11ನೇ ತಾರೀಕು ಏನಕ್ಕೆ ಆಚರಣೆ ಮಾಡ್ತಾರೆ, ಆ ಒಂದು ದಿನಾಂಕದ ಒಂದು ಸ್ಪೆಷಲ್ ಏನು ಅಂದರೆ ಇಟ್ ಈಸ್ ಟು ಹಾನರ್ ಹಿಸ್ಟಾರಿಕ್ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್ ಕಂಡಕ್ಟೆಡ್ ಬೈ ಇಂಡಿಯನ್ ಆರ್ಮಿ ಇನ್ 1998. 1998ರ ಸಮಯದಲ್ಲಿ ನಮ್ಮ ಭಾರತೀಯ ಸೇನೆ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಪೋಖ್ರಾನ್ ಪರಮಾಣು ಪರೀಕ್ಷೆಯನ್ನು ಮಾಡಿರುತ್ತೆ. ಸೊ ಆ ಒಂದು ದಿನಾಂಕದ ನೆನಪಿಗಾಗಿ, ಯಾಕಂದರೆ ನ್ಯೂಕ್ಲಿಯರ್ ಸಿಸ್ಟಮ್ ಅಂತಕ್ಕಂಥದ್ದು ಆ ಸಮಯಕ್ಕೆ ಒಂದು ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಟೆಕ್ನಾಲಜಿ ಆಗಿರುತ್ತೆ. ಸೊ ಅದನ್ನು ನಮ್ಮ ಭಾರತ ದೇಶದಲ್ಲಿ ಮಾಡಿರ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಸೊ ಈ ಒಂದು ನ್ಯೂಕ್ಲಿಯರ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ 2 ಕ್ರೂಷಿಯಲ್ ಇನ್ಸಿಡೆಂಟ್ಸಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಒಂದನ್ನು ಪೋಖ್ರಾನ್ 1 ಅಂತ ಕರಿತೇವೆ. ಸೊ ಪೋಖ್ರಾನ್ 1ಗೆ ಒಂದು ಕೋಡ್ ನೇಮ್ ಇರುತ್ತೆ, ಅದನ್ನು ನಾವು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರಿತೇವೆ. ಇದನ್ನು ಸಾಕಷ್ಟು ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಈ ಒಂದು ಆಪರೇಷನ್ ಸ್ಮೈಲಿಂಗ್ ಬುದ್ಧವನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಮೇ 18, 1974. ಸೊ ಈ ಒಂದು ಪರೀಕ್ಷೆಯಲ್ಲಿ ಏನನ್ನ ಪರೀಕ್ಷೆ ಮಾಡಿರ್ತಾರೆ ಅಂದರೆ ಪ್ಲುಟೋನಿಯಂ ಇಂಪ್ಲೋಸಿವ್ ಡಿವೈಸ್ ಅನ್ನ ಪರೀಕ್ಷೆ ಮಾಡಿರ್ತಾರೆ. ಸೊ ಈ ಸಮಯದಲ್ಲಿ ಈ ಒಂದು ಪರೀಕ್ಷೆಯ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅಂದರೆ ಸೊ ಆ ಸಮಯದಲ್ಲಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಅಥವಾ ಅವರ ಟೆನ್ಯೂರಲ್ಲಿ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ನ್ಯೂಕ್ಲಿಯರ್ ಪರೀಕ್ಷೆ ಇದಾಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಮುಖವಾದ ವಿಜ್ಞಾನಿಗಳು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರಾಜಾ ರಾಮಣ್ಣ, ಹೋಮಿ ಸೇತಾ, BD ನಾಗಚೌಧರಿ, ಅದಾದ್ಮೇಲೆ PK ಅಯ್ಯರ್, R ಚಿದಂಬರಂ ಮತ್ತೆ ಅನಿಲ್ ಕಾಕೋಡ್ಕರ್. ಸೊ ಇವರೆಲ್ಲ ಸೊ ಈ ಒಂದು ಪೋಖ್ರಾನ್ 1 ನಲ್ಲಿ ಇದ್ದಂತಹ ಪ್ರಮುಖವಾಗಿರ್ತಕ್ಕಂಥ ಸೈಂಟಿಸ್ಟ್ಗಳಾಗಿರ್ತವೆ. ಸೊ ಈ ಒಂದು ಪೋಖ್ರಾನ್ 1 ಏನು ಮಾಡ್ತಾರೆ, ಸೊ ಇದರಿಂದ ಪಾಕಿಸ್ತಾನದಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಪಾಕಿಸ್ತಾನ ಇದನ್ನ ಏನಂತ ಡಿಕ್ಲೇರ್ ಮಾಡ್ತಾರೆ ಅಂದರೆ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಬೈ ಇಂಡಿಯಾ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಇದನ್ನ ಬೇರೆ ಬೇರೆ ಅಡ್ವಾನ್ಸ್ಡ್ ಕಂಟ್ರೀಸ್ಗಳು, ಸೊ US ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಸೊ ಇದನ್ನ ಅಪೋಸ್ ಮಾಡ್ತವೆ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ ಇನ್ಸಿಡೆಂಟ್ ಏನು ಅಂದರೆ ಕೆನಡಾ ಸಸ್ಪೆಂಡೆಡ್ ನ್ಯೂಕ್ಲಿಯರ್ ಎನರ್ಜಿ ಕೋಆಪರೇಷನ್ ವಿತ್ ಇಂಡಿಯಾ. ಅಂದರೆ ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಅಂದರೆ ಈ ನ್ಯೂಕ್ಲಿಯರ್ ಎನರ್ಜಿಯನ್ನು ನಾವು 2 ರೀತಿಯಲ್ಲಿ ಯೂಸ್ ಮಾಡ್ಬೋದು. ಒಂದು ವೆಪನ್ಸ್ ಆಗಿ ಯೂಸ್ ಮಾಡ್ಬೋದು, ಇನ್ನೊಂದು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಒಂದು ಕನ್ಸ್ಟ್ರಕ್ಟಿವ್ ಕಾಸ್ ಆಗಿರುತ್ತೆ, ಇನ್ನೊಂದು ಡಿಸ್ಟ್ರಕ್ಟಿವ್ ಕಾಸ್ ಆಗಿರುತ್ತೆ. ಸೊ ಕೆನಡಾದವರು ಅದನ್ನು ನಾವು ಡಿಸ್ಟ್ರಕ್ಟಿವ್ ಕಾಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಕಾರಣದಿಂದ ನಮ್ಮ ಜೊತೆ ಇದ್ದಂತಹ ಒಂದು ನ್ಯೂಕ್ಲಿಯರ್ ಎನರ್ಜಿ ಡೀಲನ್ನು ಸೊ ಈ ಒಂದು ಪೋಖ್ರಾನ್ 1 ಅನ್ನು ನಾವು ಮಾಡಿದ ನಂತರ ಅವ್ರು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಸೊ ಇದಾದ ನಂತರ ಪೋಖ್ರಾನ್ 2 ಬರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಆಪರೇಷನ್ ಶಕ್ತಿ ಅಂತ ಕರಿತೇವೆ. ಸೊ ದಿಸ್ ವಾಸ್ ಕಂಡಕ್ಟೆಡ್ ಇನ್ 1998. ಸೊ May 11. ಸೊ ಈ ಒಂದು May 11 ಅನ್ನು ನಾವು ಭಾರತ ದೇಶದಲ್ಲಿ ಟೆಕ್ನಾಲಜಿ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಈ ಒಂದು ಸಮಯದಲ್ಲಿ 5 ಅಡ್ವಾನ್ಸ್ ವೆಪನ್ ಡಿಸೈನ್ಸ್ಗಳನ್ನು ಇಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. ಸೊ ಆ 5 ವೆಪನ್ಸ್ ಡಿಸೈನ್ಸ್ ಯಾವ್ದು ಅಂತ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಈ ಸಮಯದಲ್ಲಿ ನಮ್ಮ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಆಗಿರ್ತಾರೆ ಅಂದರೆ ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗಿರ್ತಾರೆ. ಸೊ ಈ ಸಮಯದ ಪ್ರಮುಖವಾದ ಸೈಂಟಿಸ್ಟ್ಗಳು ಯಾರ್ಯಾರು ಅಂದರೆ R ಚಿದಂಬರಂ, ಅನಿಲ್ ಕಾಕೋಡ್ಕರ್, K ಸಂತಾನಂ, APJ ಅಬ್ದುಲ್ ಕಲಾಂ. ಸೊ ಇಷ್ಟು ಜನರನ್ನು ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಜ್ಞಾನಿಗಳಾಗಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಅರ್ಗ್ಯಾನಿಯಾ. ಸೊ ಅರ್ಗ್ಯಾನಿಯಾ ಅಂತಕ್ಕಂಥದ್ದು ಒಂದು ಸೀಡ್ ಆಗಿರುತ್ತೆ. ಸೊ ಈ ಒಂದು ಸೀಡ್ನಿಂದ ಒಂದು
ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಈ ಒಂದು ಮರದ ವಿಶೇಷತೆ ಏನು ಅಂದರೆ ಇದು ತುಂಬ ಎನ್ವಾನ್ಮೆಂಟಲ್ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಮರವಾಗಿರುತ್ತೆ. ಸೊ ಈ ಒಂದು ದಿನವನ್ನು ನಾವೇನಂತ ಕರಿತೀವಿ ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ಆರ್ಗ್ಯಾನಿಯಾ ಅಂತ ಕರಿತೇವೆ. ಸೊ ದಿಸ್ ಈಸ್ ಸೆಲೆಬ್ರೇಟೆಡ್ ಆನ್ ಮೇ 10th ಮೇ 10ನೇ ತಾರೀಕು ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬವನ್ನು ಯಾವ ಮರಕ್ಕೆ ಡೆಡಿಕೇಟ್ ಆಗಿರುತ್ತೆ ಅಂದರೆ ಆರ್ಗಾನ್ ಮರಕ್ಕೆ ಡೆಡಿಕೇಟ್ ಆಗಿರುತ್ತೆ. ಸೊ ಆರ್ಗಾನನ್ನು ನಾವು ಸೈಂಟಿಫಿಕಲಿ ಆರ್ಗ್ಯಾನಿಯಾ ಸ್ಪೈನೋಸಾ ಅಂತ ಕರಿತೇವೆ. ಸೊ ಈ ಒಂದು ಮರ ಮತ್ತೆ ಅದರ ಪ್ರಯೋಜನಗಳ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ಅರ್ಗ್ಯಾನ್ ಟ್ರೀ ಬಗ್ಗೆ ಮತ್ತು ಅದರ ಇಕೋಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ಈಸ್ ನೇಟಿವ್ ಟು ದಿ ಸಬ್ ಸಹರನ್ ರೀಜನ್ ಆಫ್ ಮೊರಾಕೋ. ಸೊ ಮೊರಾಕೋದ ಸಬ್ ಸಹರನ್ ಅಂದ್ರೆ ಆ ಒಂದು ಸಹರಾ ಮರುಭೂಮಿಯ ಕೆಳಗಡೆ ಇರ್ತಕ್ಕಂಥ ರಾಷ್ಟ್ರಗಳೇನಿರ್ತವೆ, ಸೊ ಆ ಒಂದು ಪ್ರದೇಶಗಳಲ್ಲಿ ಪರ್ಟಿಕ್ಯುಲರ್ಲಿ ನಾವು ಮೊರಾಕೋ ರೀಜನ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ನೇಟಿವ್ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಸ್ಯವಾಗಿರುತ್ತೆ. ಸೊ ಈ ಒಂದು ಸಸ್ಯ ಏನಿರುತ್ತೆ, ಸೊ ಇಟ್ ಥ್ರೈವ್ಸ್ ಇನ್ ಆರಿಡ್ ಅಂಡ್ ಸೆಮಿ ಆರಿಡ್ ರೀಜನ್ಸ್. ಅಂದ್ರೆ ಇದು ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಒಂದು ಮರವಾಗಿರುತ್ತೆ. ಸೊ ಇಟ್ ಶೋಸ್ ರೆಸಿಲಿಯನ್ಸ್ ಟು ವಾಟರ್ ಸ್ಕೇರ್ಸಿಟಿ, ಎರೋಷನ್ ಅಂಡ್ ಪುವರ್ ಸಾಯಿಲ್. ಸೊ ನಮ್ಗೆ ಗೊತ್ತು ಆರಿಡ್ ಅಂಡ್ ಸೆಮಿ ಆರಿಡ್ ಅಂದ್ರೆ ಅಲ್ಲಿರ್ತಕ್ಕಂಥ ನೀರು ಬಹಳ ಕಡಿಮೆ ಇರುತ್ತೆ. ಸೊ ಆ ರೀತಿಯ ಪರಿಸ್ಥಿತಿಗಳಲ್ಲೂ ಕೂಡ ಬೆಳೆಯಬಹುದಾಗಿರ್ತಕ್ಕಂಥ ಒಂದು ಸಸ್ಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಇಟ್ ಕಾಂಟ್ರಿಬ್ಯೂಟ್ಸ್ ಟು ಕನ್ಸರ್ವೇಷನ್ ಎಫರ್ಟ್ಸ್. ಅಂದ್ರೆ ನಮ್ಮ ಒಂದು ಕನ್ಸರ್ವೇಷನ್ ಅಥವಾ ಸಂರಕ್ಷಣಾ ಪ್ರಯತ್ನಗಳೇನಿರ್ತವೆ, ಸೊ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಸಸ್ಯ ಇದಾಗಿರುತ್ತೆ. ಇಟ್ ಪ್ಲೇಸ್ ವೈಟಲ್ ರೋಲ್ ಇನ್ ರಿಸರ್ಚ್ ಅಂಡ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಅಂದ್ರೆ ಈ ಒಂದು ರಿಸರ್ಚ್ ಮಾಡಲಿಕ್ಕೆ ಮತ್ತೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗೆ ಸೊ ಇದು ಬೆಂಬಲ ಮಾಡ್ತಕ್ಕಂಥ ಒಂದು ಪ್ಲಾಂಟ್ ಆಗಿರುತ್ತೆ. ಸೊ ಇದರ ಮಲ್ಟಿಪಲ್ ಯೂಸಸ್ ಅಂದ್ರೆ ಈ ಒಂದು ಪ್ಲಾಂಟ್ಗೆ ಸಾಕಷ್ಟು ಉಪಯೋಗಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವೇರಿಯಸ್ ಫಾರೆಸ್ಟ್ ಪ್ರಾಡಕ್ಟ್ಸ್ಗಳನ್ನು, ಫ್ರೂಟ್ಸ್ಗಳನ್ನು ಮತ್ತೆ ಫಾಡರ್ ಅಂದ್ರೆ ಇದು ಮೇವನ್ನ ಒದಗಿಸ್ತಕ್ಕಂಥ ಒಂದು ಸಸ್ಯವಾಗಿರುತ್ತೆ. ಸೊ ಇದರಿಂದ ಫ್ರೂಟ್ಸ್ ಕೂಡ ಬರುತ್ತೆ, ಅದು ಎಡಿಬಲ್ ಅಂದ್ರೆ ತಿನ್ನಲು ಯೋಗ್ಯವಾಗಿರ್ತಕ್ಕಂಥ ಹಣ್ಣುಗಳನ್ನು ಕೊಡ್ತಕ್ಕಂಥ ಒಂದು ಸಸ್ಯ ಇದಾಗಿರುತ್ತೆ. ಸೊ ದಿಸ್ ಫಾಡರ್ ರಿಸರ್ವ್ಸ್ ಫಾರ್ ಹರ್ಡ್ಸ್ ಈವನ್ ಡ್ಯೂರಿಂಗ್ ಡ್ರಾಟ್ಸ್ ಅಂದ್ರೆ ಬರಗಾಲದ ಸಮಯದಲ್ಲೂ ಕೂಡ ಸೊ ಈ ಒಂದು ಫಾಡರ್ ಅನ್ನ ನಾವು ಸ್ಟೋರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಫ್ಯೂಯಲ್ ವುಡ್ ಫಾರ್ ಕುಕಿಂಗ್ ಅಂದ್ರೆ ಅಡಿಗೆ ಮಾಡಲಿಕ್ಕೆ ಇದನ್ನ ಸೌದೆ ಆಗಿ ಕೂಡ ಬಳಕೆ ಮಾಡಬಹುದಾಗಿರುತ್ತೆ. ಹೌಎವರ್ ದ ಮೋಸ್ಟ್ ರಿನೌಡ್ ಪ್ರಾಡಕ್ಟ್ ಇಸ್ ಆರ್ಗನ್ ಆಯಿಲ್. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದ್ರೂ ಕೂಡ ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಅನ್ನು ನಾವು ಆರ್ಗನ್ ಆಯಿಲ್ ಅಂತ ಕರಿತೇವೆ. ಸೊ ಈ ಒಂದು ಆಯಿಲ್ ಅನ್ನ ಇದರ ಸೀಡ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಆಯಿಲ್ ಅನ್ನ ಮೊರಾಕೋದಲ್ಲಿ ಲಿಕ್ವಿಡ್ ಗೋಲ್ಡ್ ಅಂತ ಕರೀತಾರೆ, ಅಂದ್ರೆ ದ್ರವ ರೂಪದ ಚಿನ್ನ ಅಂತ. ಸೊ ಇದನ್ನ ಮೊರಾಕೋದಲ್ಲಿ ಕರೀತಾರೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈ ಒಂದು ಆಯಿಲ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಆರ್ಗ್ಯಾನ್ ಆಯಿಲ್ ಏನಿದೆ, ಸೊ ಇದರಿಂದ ಸಾಕಷ್ಟು ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಇದನ್ನ ಕುಕಿಂಗ್ ಅಥವಾ ಅಡಿಗೆ ಮಾಡಲಿಕ್ಕೆ ನಾವು ಬಳಸಬಹುದಾಗಿರುತ್ತೆ. ಸೊ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಕೂಡ ಇರುತ್ತೆ, ಅಂದ್ರೆ ಸೈಂಟಿಫಿಕಲಿ ಸೊ ರೆಕಗ್ನೈಸ್ ಫಾರ್ ಪ್ರಿವೆನ್ಷನ್ ಆಫ್ ಕಾರ್ಡಿಯೋವ್ಯಾಸ್ಕುಲರ್ ಡಿಸೀಸಸ್ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸೊ ಇದನ್ನ ಉತ್ತಮವಾಗಿ ಬಳಕೆ ಮಾಡಬಹುದಾಗಿರ್ತಕ್ಕಂಥ ತೈಲವಾಗಿರುತ್ತೆ. ಇಟ್ ಆಲ್ಸೋ ಬೆನಿಫಿಟ್ ಸ್ಕಿನ್ ಅಂಡ್ ಹೇರ್. ಸೊ ನಮ್ಮ ಕೂದಲು ಮತ್ತು ಚರ್ಮಕ್ಕೂ ಕೂಡ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಒಂದು ತೈಲವಾಗಿರುತ್ತೆ. ಸೊ ವರ್ಲ್ಡ್ ಮೈಗ್ರೇಟರಿ ಬರ್ಡ್ಸ್ ಡೇ ಅಥವಾ ವಿಶ್ವ ವಲಸೆ ಹಕ್ಕಿಗಳ ದಿನ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಮೇ 11ನೇ ತಾರೀಕು ಸ್ಪ್ರಿಂಗ್ ವಸಂತ ಕಾಲದಲ್ಲಿ, ಅದಾದ್ಮೇಲೆ ಅಕ್ಟೋಬರ್ 12 ಇನ್ ಫಾಲ್ ಸೊ ಶರತ್ ಕಾಲದಲ್ಲಿ, ಅಕ್ಟೋಬರ್ 12 ವಸಂತ ಕಾಲದಲ್ಲಿ, ಮೇ 11 ಅಂದ್ರೆ ವರ್ಷದಲ್ಲಿ 2 ದಿನಗಳು ಆಚರಣೆ ಮಾಡ್ತಕ್ಕಂಥ ಒಂದು ಡೇ ಇದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನೋರು ಅಂದ್ರೆ ಪ್ರೊಟೆಕ್ಟ್ ಇನ್ಸೆಕ್ಟ್ಸ್, ಪ್ರೊಟೆಕ್ಟ್ ಬರ್ಡ್ಸ್ ಅಂದ್ರೆ ಕೀಟಗಳನ್ನ ರಕ್ಷಿಸಿ, ಪಕ್ಷಿಗಳನ್ನ ರಕ್ಷಿಸಿ. ಯಾಕಂದ್ರೆ ಪಕ್ಷಿಗಳು ಕೀಟಗಳ ಮೇಲೆ ತಮ್ಮ ಆಹಾರಕ್ಕೆ ಅವಲಂಬಿತವಾಗಿರೋದ್ರಿಂದ ನಾವು ಇನ್ಸೆಕ್ಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ಪಕ್ಷಿಗಳನ್ನ ಪ್ರೊಟೆಕ್ಟ್ ಮಾಡ್ತೇವೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಥ್ಯಾಲಸೀಮಿಯಾ ಡೇ. ಥ್ಯಾಲಸೀಮಿಯಾ ಅಂದ್ರೆ ನಮ್ಮ ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬ್ಲಡ್ ಡಿಸಾರ್ಡರ್ ಅಥವಾ ರಕ್ತದ ಕಾಯಿಲೆ ಅಂತ ಕರಿತೇವೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಬ್ಲಡ್ ವಾಲ್ಯೂಮ್ ಅಂದ್ರೆ ಟೋಟಲ್ ವಾಲ್ಯೂಮ್ ಆಫ್ ದಿ ಬ್ಲಡ್ ಏನಾಗುತ್ತೆ ಕಡಿಮೆ ಆಗ್ತಕ್ಕಂಥ ಒಂದು ಕಾಯಿಲೆಯನ್ನ ನಾವು ಥ್ಯಾಲಸೀಮಿಯಾ ಅಂತ ಕರಿತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಎಂಪವರಿಂಗ್ ಲೈಫ್ಸ್, ಎಂಬ್ರೇಸಿಂಗ್ ಪ್ರೋಗ್ರೆಸ್, ಈಕ್ವಿಟಬಲ್ ಅಂಡ್ ಆಕ್ಸೆಸಿಬಲ್ ಥ್ಯಾಲಸೀಮಿಯಾ ಟ್ರೀಟ್ಮೆಂಟ್ ಫಾರ್ ಆಲ್. ಅಂದ್ರೆ ಸ್ವಲ್ಪ ದೊಡ್ಡ ಥೀಮ್ ಇರುತ್ತೆ. ಸೊ ಜೀವನವನ್ನು ಸಶಕ್ತಗೊಳಿಸುವುದು, ಪ್ರಗತಿಯನ್ನು ಅಳವಡಿಸಿಕೊಳ್ಳುವುದು, ಎಲ್ಲರಿಗೂ ಸಮಾನ ಮತ್ತು ಪ್ರವೇಶಿಸಬಹುದಾದ ಥ್ಯಾಲಸೀಮಿಯಾ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು. ಥ್ಯಾಲಸೀಮಿಯಾ ಅಂತಕ್ಕಂಥದ್ದು ಒಂದು ಜೆನೆಟಿಕ್ ಡಿಸಾರ್ಡರ್ ಆಗಿರುತ್ತೆ, ಅಂದ್ರೆ ಒಂದು
ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ಹೆರಿಟ್ ಅಂದರೆ ವಂಶ ಪರಂಪರೆಯಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ನಮ್ಮ ದೇಹದಲ್ಲಿ ಈ ಒಂದು ರೆಡ್ ಬ್ಲಡ್ ಸೆಲ್ಸ್ ಅಥವಾ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥ ಒಂದು ಕಾಯಿಲೆಯನ್ನು ನಾವು ಥ್ಯಾಲಸೀಮಿಯಾ ಅಂತ ಕರಿತೇವೆ. ಸೊ ಈ ಒಂದು ಕಾಯಿಲೆ ಜೆನೆಟಿಕ್ ಮ್ಯೂಟೇಷನ್ ಅಂದರೆ ನಮ್ಮ ಜೀನ್ಸ್ ಅಲ್ಲಿ ಆಗ್ತಕ್ಕಂಥ ಉತ್ಪರಿವರ್ತನೆಯಿಂದ ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ ನಮ್ಮ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಬದಲಾವಣೆ ಆಗ್ತಕ್ಕಂಥ ಒಂದು ಮ್ಯೂಟೇಷನ್ ಆಗಿರುತ್ತೆ. ಸೊ ದ ಪ್ರೋಟೀನ್ ಇನ್ ದ ರೆಡ್ ಬ್ಲಡ್ ಸೆಲ್ಸ್ ದಟ್ ಕ್ಯಾರೀಸ್ ಆಕ್ಸಿಜನ್ ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಸೊ ಹಿಮೋಗ್ಲೋಬಿನ್ ಅಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಅನ್ನು ನಾವು ಗ್ಲೋಬಿನ್ ಅಂತ ಕರಿತೇವೆ. ಸೊ ಹೀಮ್ ಅಂದರೆ ಐರನ್, ಕಬ್ಬಿಣದ ಭಾಗವನ್ನು ಹೀಮ್ ಅಂತ ಕರಿತೇವೆ. ಸೊ ಉಳಿದ ಭಾಗ ಗ್ಲೋಬಿನ್ ಅನ್ನು ನಾವು ಪ್ರೋಟೀನ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಟೀನ್ ಅಥವಾ ಈ ರೆಡ್ ಬ್ಲಡ್ ಸೆಲ್ಸ್ ಏನಿರುತ್ತೆ, ಸೊ ಇದು ಕಡಿಮೆ ಆಗೋದ್ರಿಂದ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಟೋಮ್ಯಾಟಿಕಲಿ ಕಡಿಮೆ ಆಗ್ತಕ್ಕಂಥ ಕಾಯಿಲೆಯನ್ನು ನಾವು ಥ್ಯಾಲಸೀಮಿಯಾ ಅಂತ ಕರಿತೇವೆ. ಸೊ ಥ್ಯಾಲಸೀಮಿಯಾದಲ್ಲಿ 2 ಟೈಪ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದನ್ನು ನಾವು ಆಲ್ಫಾ ಥ್ಯಾಲಸೀಮಿಯಾ ಅಂತ ಕರಿತೇವೆ, ಇನ್ನೊಂದನ್ನು ಬೀಟಾ ಥ್ಯಾಲಸೀಮಿಯಾ ಅಂತ ಕರಿತೇವೆ. ಸೊ ಇವೆರಡು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸೊ ವಿಚ್ ಪಾರ್ಟ್ ಆಫ್ ದಿ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಈಸ್ ಅಫೆಕ್ಟೆಡ್ ಅಂದರೆ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಏನಿರುತ್ತೆ, ಸೊ ಅದರಲ್ಲಿ ಆಲ್ಫಾವನ್ನು ನೋಡ್ಬೋದು, ಬೀಟಾವನ್ನು ನೋಡ್ಬೋದು, ಗಾಮಾನ ನೋಡ್ಬೋದು ಮತ್ತು ಡೆಲ್ಟಾವನ್ನು ನೋಡ್ಬೋದು ಆಗಿರುತ್ತೆ. ಸೊ ಈ ಆಲ್ಫಾ ಮತ್ತು ಬೀಟಾದಲ್ಲಿ ಯಾವುದು ಮಿಸ್ ಆಗಿದೆ ಅನ್ನುವ ಆಧಾರದ ಮೇಲೆ ಸೊ ಒಂದನ್ನ ಆಲ್ಫಾ ಥ್ಯಾಲಸೀಮಿಯಾ ಅಂತ ಕರಿಬೋದು, ಇನ್ನೊಂದನ್ನ ಬೀಟಾ ಥ್ಯಾಲಸೀಮಿಯಾ ಅಂತ ಕರಿಬೋದಾಗಿರುತ್ತೆ. ಸೊ ಕೊನೆಯ ಆರ್ಟಿಕಲ್, ಸೊ ನೇಪಾಲ್ ಕ್ಲೈಂಬರ್ ಕ್ಲೈಮ್ಸ್ ಮೌಂಟ್ ಎವರೆಸ್ಟ್ ಫಾರ್ ದಿ 29th ಟೈಮ್ ಅಂದರೆ 29ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತುವ ಮುಖಾಂತರ ಒಂದು ದಾಖಲೆಯನ್ನು ಮಾಡಿರ್ತಾರೆ. ಸೊ ಮೌಂಟ್ ಎವರೆಸ್ಟ್ನ ನಾವಿಲ್ಲಿ ನೇಪಾಲ್ ಬಾರ್ಡರ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಕಾಮಿ ರೀಟಾ ಶರ್ಪಾ ಅಂತ ಕರಿತೇವೆ. ಶರ್ಪಾ ಅಂದರೆ ಬೆಟ್ಟ ಹತ್ತಕ್ಕಂಥವ್ರಿಗೆ ನಾವು ಶರ್ಪಾ ಅಂತ ಕರಿತೇವೆ. ಸೊ ಇವರು 29 ಬಾರಿ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಹತ್ತಿ ಒಂದು ದಾಖಲೆಯನ್ನು ಮಾಡಿರ್ತಾರೆ. ಪ್ರಾಬಬ್ಲಿ ಅಲ್ಲೇ ಇದ್ದಾರೇನೋ, ಕೆಳಗಡೆ ಇಳಿಯೋದು ಹತ್ತೋದು ಬರೀ ಇದೇ ಕೆಲಸ ಅನ್ಸುತ್ತೆ. ಸೊ ವಾಟ್ ಎವರ್ ವಿ ನೀಡ್ ಟು ಅಪ್ರಿಷಿಯೇಟ್ ಬಿಕಾಸ್ ಆ ಥರ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಕಂಡೀಷನ್ಸ್ ಅಲ್ಲೂ ಕೂಡ ಇವರು 29 ಬಾರಿ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದಾಗಿರುತ್ತೆ. ಸೊ ಈಸ್ ಏಜ್ ಈಸ್ ಆಲ್ಸೋ ವೆರಿ ಸಿಗ್ನಿಫಿಕೆಂಟ್ ಹಿಯರ್. 79 ವರ್ಷದ ವಯಸ್ಸಿನಲ್ಲಿ ಸೊ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 693. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಟು ದ ಕ್ವೆಶನ್ಸ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಆರ್ಟಿಕಲ್ಸನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಮತ್ತೊಮ್ಮೆ ನಾಳಿನ ಆರ್ಟಿಕಲ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.